ನಾವು 15-20 ಜನ ಏನ್ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಇಲ್ಲಿ ಏನ್ ಸಿಂಗರ್ ಇದ್ದಾರೆ ಅಥವಾ ನನ್ನ ಅಸಿಸ್ಟೆಂಟ್ ಇದ್ದಾರೆ, ಪ್ರೋಗ್ರಾಮರ್ಸ್ ಇದ್ದಾರೆ, ನಾವೆಲ್ಲರೂ ಸೇರಿ ಕಟ್ಟಿದಂತದ್ದು. ಅಂದ್ರೆ ಅಪ್ಗ್ರೇಡೇಷನ್, ಡಾಲ್ಬಿ ಅಟ್ಮಾಸ್ ಇವೆಲ್ಲ ಬಂದು ನಮ್ ಮತ್ತೊಂದು ರಿವರ್ಕ್ ಹತ್ರ ಒಂದು 14-15 ಕೋಟಿ. ಅಬ್ಬಾ ನೋಡಿ, ಒಂದು ಹಳ್ಳಿಲಿ 14-15 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಧೈರ್ಯ ಬೇಕಲ್ಲ ಸರ್ ಅದಕ್ಕೆ. ಚಂದ್ರಹಾಸ ಏನಿದೆ ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ನಮ್ಮ ಸ್ಟುಡಿಯೋದಲ್ಲಿ ಆದಂತ ಸಿನಿಮಾ. VFX, ಕಲರ್ ಗ್ರೇಡಿಂಗ್ ಎಲ್ಲದು ನಮ್ಮ ಸ್ಟುಡಿಯೋದಲ್ಲೇ ಆದಂತ ಸಿನಿಮಾ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಲಿ, ಅದೆಲ್ಲ ವರ್ಕ್ ಗಳನ್ನ ನಾವು ಇಲ್ಲಿ ಮಾಡ್ಕೊಳ್ಳೋದು, ಇಲ್ಲೇ ಮಾಡೋದು. ಏನು ಅರ್ಜೆಂಟಿಗೆ ಕಲರ್ ಗ್ರೇಡಿಂಗ್ ನೋಡ್ಬೇಕು ಆ ತರ ಇದ್ದಿದ್ರೆ ಅಟ್ಲೀಸ್ಟ್ ಅವರಿಗೆ ಇಲ್ಲಿ ಕೂತ್ಕೊಂಡು ನೋಡ್ಬೋದು, ಉಪಯೋಗ. ಸೊ ಜಸ್ಟ್ ನೋಡಿ ನಿಮ್ಮ ನೇಚರ್, ನಮ್ಮ ನೇಚರ್ ಹೆಂಗಿದೆ. ಹೌದು ನೋಡಿ ಎಷ್ಟು ಚೆನ್ನಾಗಿದೆ. ಹೈದರಾಬಾದ್ ಮತ್ತೆ ಚೆನ್ನೈಯಿಂದ ಬಂದ್ರೆ ಯಾರೇ ಬಂದ್ರು ಫಸ್ಟ್ ಸರ್ ಈ ಮನೆ ಕೊಡ್ತಾರ ಕೇಳಿ, ಈ ಮನೆ ಆ ಮನೆ ಕೊಡ್ತಾರ ಕೇಳಿ, ನಮ್ಗೆ ಆ ಮನೆ ಬೇಕು, ಈ ಮನೆ ಬೇಕಂತ. ಎಲ್ಲಾ ನಿರ್ದೇಶಕರು ಬಂದು ಇಲ್ಲೇ ಕೂತ್ ಹೋಗಿದ್ದಾರೆ. ವೆಲ್ಕಮ್ ಟು ರವಿ ಬಸ್ರು ಸ್ಟುಡಿಯೋ. ಎಸ್ ಸರ್, ಬ್ಯೂಟಿಫುಲ್ ಸರ್. ಅಬ್ಬಾ ಎಷ್ಟು ಸ್ಪೀಕರ್ಸ್ ಇದೆ ಸರ್ ಇಲ್ಲಿ. ಬಹುಶಃ ನಾವು ಸಿಟಿಲೆಲ್ಲ ಮಾತಾಡ್ತಿರ್ತೀವಿ, ರವಿ ಬಸ್ರೂರು ಅಂತ ಹೇಳಿದ್ರೆ ಸೌಂಡು ಅಂತ. ಸೊ ಇಲ್ಲಿ ನನ್ನ ಉದ್ದೇಶ ದುಡ್ಡು ಮಾಡ್ಬೇಕು ಅಂತ ಆದ್ರೆ ನಾನು ಊರಿಗೆ ವಾಪಸ್ ಬರುವಂತ ಅಗತ್ಯವಿಲ್ಲ, ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಿದ್ದೆ. ಆಮೇಲೆ ಯಕ್ಷಗಾನ ಅನ್ನುವಂಥದ್ದು ಪರಿಶುದ್ಧ ಕನ್ನಡ. ಕರಾವಳಿ ಒಂದೇ ಅಲ್ಲ, ಕರಾವಳಿ ಬಿಟ್ಟು ಉಳಿದ ಎಲ್ಲ ಪ್ರಪಂಚದ ಪ್ರತಿಯೊಬ್ಬರು ಇದನ್ನ ನೋಡುವಂತ ಆಗ್ಬೇಕು, ಇದ್ರ ಬಗ್ಗೆ ಗಮನ ಹರಿಸುವಂತ ಆಗ್ಬೇಕು, ಇದು ಪಠ್ಯ ಪುಸ್ತಕದಲ್ಲಿ ಬರಬೇಕು. ವೀರ ಚಂದ್ರಹಾಸ ಸಿನಿಮಾವನ್ನ ನಿಮ್ಮೂರಿನ ಥಿಯೇಟರ್ಗಳಲ್ಲಿ ನೀವು ದಯವಿಟ್ಟು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ನಮ್ಮೂರು ಅಂದ್ರೆ ಕುಂದಾಪುರದ ಬಸ್ರೂರಿನಲ್ಲಿದೆ. ಕುಂದಾಪುರದ ಅನೇಕ ಕಾರ್ಯಕ್ರಮಗಳನ್ನ ನಾವು ಈ ಹಿಂದೆ ಮಾಡಿದೀವಿ. ಜೊತೆಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಸರಿಸುಮಾರು 6,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ಈ ಹಿಂದೆಯೂ ಕೂಡ ನೋಡಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ, ಇದೊಂದು ಸಂಪೂರ್ಣವಾದ ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನಾನು ಬಸ್ರೂರಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಬಸ್ರೂರು ಅನ್ನುವಂಥ ಹೆಸರು ನೀವು ಕೇಳಿದ್ರೆ ನಿಮಗ್ ನೆನಪಾಗುವಂಥ ವ್ಯಕ್ತಿ ಯಾರಿರಬಹುದು ಅಂತ ನಾನು ಗೆಸ್ ಮಾಡ್ಬೋದು. ಅದೇ ರವಿ ಬಸ್ರೂರವರು. ನೋಡಿ, ಆ ಕಡೆ ರವಿ ಬಸ್ರೂರವರ ಮ್ಯೂಸಿಕ್ ಅಂಡ್ ಮೂವಿ ಸ್ಟುಡಿಯೋ ಇದೆ. ಸೊ ಇದರ ಕಂಪ್ಲೀಟ್ ಟೂರ್ನ ಜೊತೆಗೆ ರವಿ ಬಸ್ರೂರವರ ಜೊತೆಗೆ ಒಂದಿಷ್ಟು ಗಂಟೆಗಳ ಕಾಲ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಇಲ್ಲಿಯೇ ರವಿ ಬಸ್ರೂರವರು ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮ ಸ್ವಾಗತ. ಇದು ನಮ್ಮೂರು. ಹಂಗಾಗಿ ಈಗ ಹೇಳ್ಬಹುದು ಇವರು ಕುಂದಾಪುರ ಕನ್ನಡದಲ್ಲೇ ಮಾತಾಡ್ತಾರೇನೋ ಅಂತ ಹೇಳಿ. ಸೊ ಎಲ್ಲವನ್ನ ಮಿಕ್ಸಪ್ ಮಾಡ್ಕೊಂಡು ಮಾತಾಡ್ತಾ ಇದೀವಿ. ಸೊ ಜೊತೆಗೆ ಈಗ ಸ್ಟುಡಿಯೋ ಒಳಗಡೆ ಹೋಗ್ತೀವಿ. ರವಿ ಬಸ್ರೂರ್ ಅವ್ರ ಅಂತ ಹೇಳಿದ್ರೆ ನಮಗೆ ಅಂದ್ರೆ ನನಗೆ ವೈಯಕ್ತಿಕವಾಗಿ ಸುಮಾರು ವರ್ಷಗಳಿಂದ ಗೊತ್ತು. ಸರಿಸುಮಾರು 2014ರಲ್ಲಿ ನಾನು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ್ಲೇ ನಿಮ್ಮ ಜರ್ನಿ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸ್ಟೋರಿಯನ್ನ ಮಾಡುವಂತ ಅವಕಾಶ ಕೂಡ ನನಗೆ ಆ ಸಮಯದಲ್ಲಿ ಸಿಕ್ಕಿತ್ತು. ವೈಯಕ್ತಿಕವಾಗಿ ರವಿ ಬಸ್ರೂರು ನನ್ನ ಕೆಲವೊಂದು ಕಾರ್ಯಕ್ರಮಗಳಿಗೂ ಬಂದು ಸಹಾಯವನ್ನ ಮಾಡಿದ್ರು. ಈಗ ರವಿ ಬಸ್ರೂರನ್ನ ಸಂದೀಪ್ ಅವರು ಯಾಕೆ ಹುಡ್ಕೊಂಡು ಬಂದಿದ್ದಾರೆ ಅಂತ ಕೇಳಬಹುದು. 1-2-3 ಕಾರಣ ಇದೆ. ಅದು ನಿಮ್ಗೆ ಈ ವಿಡಿಯೋನ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮೂರಿನ ರವಿ ಬಸ್ರೂರವರ ಮ್ಯೂಸಿಕ್ ಸ್ಟುಡಿಯೋವನ್ನ ಕಂಪ್ಲೀಟ್ ಆಗಿ ಟೂರ್ ಮಾಡ್ಬೇಕು ಅಂತ ಹೇಳಿ ನಾನೇ 2-3 ಸಲ ಇವ್ರಿಗೆ ಟಾರ್ಚರ್ ಅನ್ನ ಕೂಡ ಮಾಡಿದ್ದೆ. ಇಲ್ಲ ಸಂದೀಪ್ ಅವರೇ, ಟೈಮ್ ಬಂದಾಗ ಮಾಡೋಣ, ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಆಯ್ತು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಹಳ್ಳಿಲಿ ಅಂದ್ರೆ ನಮ್ಮೂರಿನಲ್ಲಿ ನಾವೆಲ್ಲ ಸಿಟಿಯಲ್ಲಿ ಇದ್ದು ಏನೋ ಮಾಡ್ಬೇಕು ಅಂತ ಹೋಗ್ತೀವಿ. ಆದ್ರೆ ಇವರು ಸಿಟಿಗೆ ಹೋಗಿ ನಂತರ ನನ್ನೂರೇ ನನಗೆ ಸ್ವರ್ಗ, ನನ್ನೂರಲ್ಲೇ ಒಂದು ಅಲ್ಟಿಮೇಟ್ ಆಗಿ ಒಂದು ಸ್ಟುಡಿಯೋ ಆಗ್ಬೇಕು ಅನ್ನುವಂಥ ಬಾಲ್ಯದ ಕನಸನ್ನ ಸಾಕಾರ ಮಾಡಿಕೊಂಡು ಇಲ್ಲಿಗೆ ಎಲ್ಲಾ ನಟರು, ಇವ್ರು ಯಾವ್ಯಾವ ಸಿನಿಮಾವನ್ನ ಮಾಡ್ತಾರೆ ಅಂತ ಫೇಮಸ್ ನಟರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿಯೇ ಎಲ್ಲಾ ಕೆಲಸವನ್ನ ಮಾಡಿ ವರ್ಲ್ಡ್ ವೈಡ್ ಅದನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್, ಈಗ ಸದ್ಯಕ್ಕೆ ನೀವು ವೀರ ಚಂದ್ರಹಾಸ ಇದರ ಹಿಂದ್ಗಡೆ ಇದ್ದೀರಾ. ನಮ್ಗೆ ಇಲ್ಲೇ ಕಾಣಿಸ್ತಿದೆ ನೋಡಿ,
ವೀರಚಂದ್ರಹಾಸ ಇದೇ ತಿಂಗಳ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಸದ್ಯಕ್ಕೆ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ನೆಕ್ಸ್ಟ್ ನಮಗೆ ನೀವು ಸಿಕ್ಕಿರುವಂತದ್ದು ಅರ್ಲಿ ಮಾರ್ನಿಂಗ್ ಈ ಶೂಟ್ ಅನ್ನ ಮಾಡ್ತಾ ಇದೀವಿ. ಎಷ್ಟು ಬಿಸಿ ಇದ್ದೀರಾ ಸರ್? ಏನಿಲ್ಲ, ಇದು 12 ವರ್ಷದ ಕನಸ ಇರೋದ್ರಿಂದ ನನಗೆ ಇದನ್ನ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ, ನಾರ್ಮಲ್ ಸಿನಿಮಾ ತರ ಅನ್ಸುತ್ತಿದ್ರೆ ಒಂದ್ ಲೆಕ್ಕ ಬೇರೆ. ಹೌದು, ಇದು 12 ವರ್ಷದಿಂದ ನಮ್ಮ ಸಂಸ್ಕೃತಿ, ನಮ್ಗೆಲ್ಲಾ ರೀತಿಯಲ್ಲಿ ಇನ್ಪುಟ್ ಕೊಟ್ಟಂತ ಕಲೆ. ಹೌದು, ನಾವ್ ಇವತ್ತಿಗೆ ಏನಾದ್ರು ನಾವ್ ಒಂದ್ ಹಂತಕ್ಕೆ ಮಾತಾಡ್ತಿತ್ತಾನ ಹೇಳಿದ್ರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಆ ಯಕ್ಷಗಾನ ನಮ್ಗೆ ಹಿಂದ್ಗಡೆಯಿಂದ ತಾಳ ಮೊದ್ಲೇ ಇರ್ಲಿ, ಯಕ್ಷಗಾನ ಇರ್ಲಿ, ಭಜನೆ ಇರ್ಲಿ, ಇವೆಲ್ಲವೂ ನಮ್ಗೆ ನಾವ್ ಮಲ್ಕೊಂಡಾಗ್ಲೂ ನಮ್ಗೆ ಅದನ್ನ ಇನ್ಪುಟ್ ಕೊಟ್ಟು ನಮ್ಮ ಹತ್ರ ಒಂದು ಒಳ್ಳೆ ಕ್ರಿಯೇಟ್ ಮಾಡಿಬಿಟ್ಟು. ನೀವು ಒಂದ್ ಸಂದರ್ಶನದಲ್ಲಿ ಹೇಳಿದ್ ನನಗೆ ನೆನಪಿದೆ, ಆ ತಾಳನೇ ನನ್ಗೆ ಇವತ್ತು ಮ್ಯೂಸಿಕ್ ಬರೋದಕ್ಕೆ ಒಂದ್ ಸ್ಫೂರ್ತಿ ಅಂತ ಹೇಳಿ. ಖಂಡಿತ ಕರಾವಳಿ ಭಾಗದವ್ರು ಪ್ರತಿಯೊಬ್ಬರಿಗೂ ನೀವು 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 ಮೇಲ್ನೋಟಕ್ಕೆ ಕಂಡ್ರು ಈಗ ಯಕ್ಷಗಾನ ಭಾಗವತಿಗಾಗಿರ್ಲಿ ಇದರಲ್ಲಿ ಯಾವ ಜಾತಿಯ ತಾರತಮ್ಯಗಳು ಇಲ್ಲ. ಇದು ಒಂದೇ ವರ್ಗಕ್ಕೆ ಸೀಮಿತ ನಡೆಯೂ ಇಲ್ಲ. ಹೌದು, ಅಂದ್ರೆ ಎಲ್ಲರೂ ಆ ಕಲೆಯನ್ನ ಒಪ್ಪಿಕೊಂಡಿದೆ. ಈಗ ಯಕ್ಷಗಾನೂ ಹಂಗೆ ಎಲ್ಲರನ್ನು ನೀವು ಬನ್ನಿ ಅಂತ ಕೈ ಬೀಸಿ ಕರೆದಂಗೆ ಪ್ರತಿಯೊಬ್ರು ಅದಕ್ಕೆ ಅದಾದಂತ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಲ್ವಾ. ಬಹುಶಃ ನಾವು ಇವತ್ತಿಗೆ ಈ ಮಟ್ಟದ ಒಂದು ಕರಾವಳಿ ಭಾಗದವರು ಈ ಮಟ್ಟದ ಒಂದು ತರ ಕ್ರಿಯೇಟ್ ಆಗಿದೀವಿ ಅಂದ್ರೆ ಎಲ್ಲ ಕಡೆಗೆ. ಹೌದು, ಅದರ ಸಂಪೂರ್ಣ ಕೊಡುಗೆ ಯಕ್ಷಗಾನಕ್ಕೆ ಮೇಜರ್ ಪಾರ್ಟ್ ಇದೆ ಅಂತ. ಹೌದು, ಅನೇಕ ಯಕ್ಷ ಕಲಾವಿದರನ್ನೂ ಕೂಡ ಬೆಳ್ಳಿತೆರೆಯಲ್ಲಿ ತರುವ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ. ಅದು ಸಂತೋಷದ ವಿಚಾರ. ನೋಡಿ, ನಿಮ್ಗೆ ಆ ಕಡೆ ನೋಡಿದ್ರೆ ಇವರ ಸ್ಟುಡಿಯೋ ಕಾಣಿಸ್ತಾ ಇದೆ. ಇಲ್ಲಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ವಿಶೇಷತೆಗಳಿದೆ. ನಮ್ಮೂರಿನ ಈ ಸ್ಟುಡಿಯೋ, ಇಲ್ಲಿಗೆ ಅನೇಕರು ಬರ್ತಾ ಇರುವಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನಿಮ್ ಪೇಜ್ಗಳಿಂದಲೂ ನಾವು ತಿಳ್ಕೊಂಡಿದ್ವಿ. ಲಾಸ್ಟ್ ಟೈಮ್ NTR ಅವರು ಕೂಡ ಇಲ್ಲಿಗೆ ಬಂದು ಹೋಗಿದ್ರು. ಸೊ ದೊಡ್ಡವರನ್ನ ಕರ್ಸೋದು ಈಸಿ ಆದಂತ ಮಾತಲ್ಲ. ಜೊತೆಗೆ ಒಂದು ಪ್ರಕೃತಿಯ ಮಡಿಲಿನ ಮಧ್ಯದಲ್ಲಿದೆ ಇದು ಬಸ್ರೂರ್ ಅಂತ ಹೇಳಿದ್ರೆ. ಅನೇಕ ವಿಶೇಷತೆಗಳಿಗೆ ಇಲ್ಲಿ ಒಂದು ಊರಿನ ಕೊಡುಗೆ ಕೂಡ ಇದೆ. ಸೊ ಯಾಕೆ ಬಸ್ರೂರಲ್ಲೇ ಇಂತಹ ಒಂದು ದೊಡ್ಡದಾದಂತ ಸ್ಟುಡಿಯೋ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತು? ನೀವು ಮನ್ಸು ಮಾಡಿದಿದ್ರೆ ಬೆಂಗಳೂರಲ್ಲಿ ಒಂದು ಸೆಕೆಂಡ್ ಫ್ರೀ ಇಲ್ಲದೆ ಇರೋ ತರ ದೊಡ್ಡ ಸ್ಟುಡಿಯೋನ ಮಾಡಬಹುದಿತ್ತು. ಈ ಇನ್ವೆಸ್ಟ್ಮೆಂಟ್ ಅನ್ನ ಅಲ್ಲಿ ಮಾಡಿದ್ರೆ ಬೇರೆ ಲೆಕ್ಕಾಚಾರನೇ ಇದ್ದಿರಬಹುದಿತ್ತೇನೋ ನನಗೆ ಗೊತ್ತಿರೋ. ಹೌದು, ಸೊ ಇಲ್ಲಿ ಯಾಕೆ ಮಾಡ್ಬೇಕು ಅನ್ನಿಸ್ತು? ಇಲ್ಲ, ನಾವು ಪ್ರತಿ ಸಲ ನಾನು ಯಾವಾಗ ಊರ್ ಬಿಟ್ಟು ಹೋದವಾಗ ನನ್ಗೆ ಅನ್ಸುತ್ತೆ ಎಲ್ಲರೂ ಬಿಗಿನಿಂಗ್ ಸ್ಟೇಜ್, ನಾನು ಹತ್ರ 98, 99 ಕರೆಕ್ಟ್. ಈ ಸಮಯದಲ್ಲಿ ಯಾರನ್ನೇ ಕೇಳಿದ್ರು ಅವ ಬೆಂಗಳೂರಿಗೆ ಹೋಗ್ತಿದ್ದ, ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಇಲ್ಲಿ ಎಂತ ಉಪಯೋಗ ಇಲ್ಲ, ಊರೆಂತ ಸುಖ ಇಲ್ಲ. ಹೌದು. ಸೊ ಎಲ್ಲರೂ ಹೊಸ ಜನರೇಷನ್ ಏನಿದೆ ಎಲ್ಲಾ ಬೇರೆ ಬೇರೆ ಸಿಟಿಗೆ ಹೋಗಿ ಸೇರ್ಕೊಂಡ್ರೆ ನಮ್ಮೂರಲ್ಲಿ ಪರಿಹಾರ ಬರೀ ಹಣ್ಣು ಮಂಡಿಗಳು ಮಾತ್ರ ಇಪ್ಪದ ನಮ್ಮ ಅಂದ್ರೆ ಹಿರಿಕರು ಮಾತ್ರ ಉಳುವಂತ ಪರಿಸ್ಥಿತಿ ಆದಿತ್ತು. ಇದನ್ನ ಹೆಂಗೆ ಬದಲಾವಣೆ ಮಾಡುವಂತದ್ದು ಹೆಂಗ್ ಸಾಧ್ಯ? ಸೊ ಇಲ್ಲಿ ಅಂದ್ರೆ ಆ ರೆವೆನ್ಯೂ ಜನರೇಟ್ ಆಗುವಂತ ಒಂದಿಷ್ಟು ಎಲ್ಲರೂ ಈ ಕಡೆಗೆ ಬರುವಂತ ಆಂಗಲ್ ಅಲ್ಲಿ ನಾವು ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಆತಂತ ನನ್ಗೆ ಒಳಗಿಂದ ಇತ್ತು. ಬಟ್ ಏನಂತ ಗೊತ್ತಿರಲಿಲ್ಲ, ಹೆಂಗ್ ಮಾಡ್ಕ ಏನನ್ನ ಗೊತ್ತಿರ್ಲಿಲ್ಲ. ಅದು ಭಗವಂತ ಒಂದ್ ದಾರಿ ಕೊಟ್ಟ ಸಂಗೀತ ಕ್ಷೇತ್ರಕ್ಕೆ. ಅದೆಲ್ಲ ಏನೋ ಒಂದು ಹಂತಕ್ಕೆ ಸಾಧನೆ ಮಾಡುವಂಗಾಯ್ತು, ಅದು ಗುರುತಿಸಲ್ಪಡ್ತು. ಹೌದು. ಅದಾದ್ಮೇಲೆ ಒಂದು ಧೈರ್ಯ ಯಾವಾಗ ಬಂದ ಹೇಳಿದ್ರೆ ನಮ್ಗೆಲ್ಲರಿಗೂ ಆಕ್ಚುಲಿ ಇಡೀ ಪ್ರಪಂಚಕ್ಕೆ ರಿಯಲೈಸೇಷನ್ ಪಾಯಿಂಟ್ ಅನ್ನ ಹೇಳಿದ್ರೆ ಲಾಕ್ಡೌನ್. ಆ ಲಾಕ್ಡೌನ್ ಲಾಕ್ಡೌನ್ ಅಲ್ಲಿ ನಿಮ್ಗೆ ಆ ಪಾಯಿಂಟ್ ಅಲ್ಲಿ ಫಸ್ಟ್ 3 ಪಿಲ್ಲರ್ ಹಾಕಿಟ್ಟಿದ್ದು ಅಷ್ಟೇ, ನಾವು ಮತ್ತೇನೂ ಇರಲಿಲ್ಲ ಅಲ್ಲಿ. ಅಷ್ಟೇ 3 ಕಂಬ ಹಾಕಿಟ್ಟಿದ್ವಿ ಅಷ್ಟೇ. ಸೊ ಆ ಲಾಕ್ಡೌನ್ ಅಲ್ಲಿ ಯಾವಾಗ ಡಿಸಿಷನ್ ಕೊಟ್ರು ಅವತ್ತು ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಹತ್ರ 40-45 ಜನ ಇದ್ವಿ ನಾವು. ನಿಮ್ದೊಂದು ವಿಡಿಯೋ ಬಂದಿತ್ತು ಆಕ್ಚುಲಿ ಲಾಕ್ಡೌನ್ ಟೈಮ್ ಅಲ್ಲಿ. ನೀವೇ ಕಬ್ಬಣ ಎಲ್ಲ ಕಾಯಿಸ್ಬಿಟ್ಟು ಹೊಡಿತಾ ಇದ್ರಿ, ಸೊ ಏನೇನೋ ಕೆಲಸವನ್ನ ಮಾಡ್ತಾ ಇದ್ರಿ. ಆ ನಂತರದಲ್ಲೇ ಗೊತ್ತಾಗಿದ್ದು ರವಿ ಬಸ್ರೂರ್ ಅವರು ಸ್ಟುಡಿಯೋ ಮಾಡ್ತಾ ಇದಾರೆ ಇಲ್ಲಿ ಅಂತ. ಯಾಕಂದ್ರೆ ನಾವ್ ಇಲ್ಲೇ ಇದ್ರು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಅದಾದ ನಂತರ ನಾನು ಪ್ರಚಾರಕ್ಕಂತ ನಾನು ಇದ್ ಮಾಡ್ಲಿಲ್ಲ. ಅಂದ್ರೆ ನನ್ನ ಉದ್ದೇಶ ಫಸ್ಟ್ ಅದು ವರ್ಕಿಂಗ್ ಆಗ್ಬೇಕು, ಕೆಲಸ ಮಾಡೋದಂತ ಅಲ್ಲ ಆಗ್ತದೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ಲಿ ಉಳಿದೆಲ್ಲ ಭಾಗದ ಇದು ಪ್ರಚಾರಗಳು ಅದು ಆಟೋಮೆಟಿಕ್ ಆಗ್ತಾ ನಡಿ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂತ ಬಂದೆ. ಇದು ಎಂಟ್ರಿ ಅಲ್ಲ, ಈಗ ಆ ಕಡೆ ಕಾರ್ ಪಾರ್ಕಿಂಗ್, ಅದು ಇಲ್ಲಿ ಎಂಟ್ರಿ. ನೋಡಿ, ಇಲ್ಲಿ ಬಂದ್ರೆ ನನ್ನೂರೇ ನನ್ನ ಮನೆ ಅಂತ ಬರೆದಿದ್ದಾರೆ. ಬಹುಶಃ ನಾನು ಇವಾಗಿಂದಲ್ಲ ಅವಾಗಿಂದಾನು ಇವರನ್ನ ನೋಡ್ತಾ ಇರೋದ್ರಿಂದ ಪ್ರತಿ ಸಲನು ತನ್ನ ಊರಿಗೋಸ್ಕರ ಮಿಡಿಯುವಂತ ಒಂದು ಹೃದಯ ಇದ್ರೆ
ಕುಂದಾಪುರ ಕನ್ನಡಕ್ಕೋಸ್ಕರ ಮಿಡಿಯುವಂತ ಹೃದಯ ಇದ್ರೆ ಅದು ನೀವೇ ಅಂತ. ಯಾಕಂದ್ರೆ ನಮ್ಮ ಊರಿನ ಭಾಗದಲ್ಲೂ ಹಂಗೆ ಕುಂದಾಪುರ ಕನ್ನಡದ ಯಾವುದೇ ಕಾರ್ಯಕ್ರಮ ಇದ್ರು ಅಲ್ಲಿ ರವಿ ಬಸ್ರವರು ಇರ್ಲೇಬೇಕು. ಮತ್ತೆ ನೀವು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರು ಬರೋದೇ ಆಗಿದ್ರೆ ಬರುವಂತ ಸ್ಥಿತಿಯಲ್ಲಿ ಇದ್ರೆ ಖಂಡಿತವಾಗಿ ಅವರು ಬೈಕ್ ಅನ್ನು ಏರಿ ಆದ್ರೂ ಕೂಡ ಬರ್ತಾರೆ, ಕಾರಲ್ಲೇ ಬರ್ಬೇಕು ಆತರ ಏನಿಲ್ಲ, ಅಷ್ಟು ಸಿಂಪಲ್ ಆಗಿರುವಂತ ವ್ಯಕ್ತಿ. ಸರ್ ಈಗ ಒಂದ್ಸಲ ಒಳಗಡೆ ಹೋಗೋಣ. ಸೊ ಇಲ್ಲಿ ನೀವು ಸ್ಟುಡಿಯೋಗೆ ಎಂಟ್ರಿ ಆದ್ರೆ ಇವ್ರು ಯಾವ್ಯಾವ ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ, ಈಗ ಮಾಡ್ತಿದ್ದಾರೆ, ಪ್ರತಿ ಒಂದ್ರದ್ದು ಕೂಡ ಬ್ಯಾನರ್ಸ್ ಗಳು, ಹೋರ್ಡಿಂಗ್ಸ್ ಗಳು ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಒಂದ್ಸಲ ನಿಮ್ಮ ಸ್ಟುಡಿಯೋ ಒಳಗಡೆ ಹೋಗಿ ಮತ್ತೆ ಉಳಿದ ವಿಚಾರಗಳನ್ನ ಮಾತಾಡೋಣ ಅಂತೀನಿ. ಇಲ್ಲಿ ಎಷ್ಟು ಸ್ಟುಡಿಯೋಗಳಿದೆ, ಅಂದ್ರೆ ಸಪರೇಟ್ ಡಿವಿಷನ್ ಇದೆಯಾ ಹೇಗೆ ಅಂತ? ಡಿವಿಷನ್ ಅನ್ನ ಹೇಳಿದ್ರೆ ಪ್ರೀ ವರ್ಕ್ ಪೋಸ್ಟ್ ವರ್ಕ್ ಅಂತ ನಾವು ಡಿವೈಡ್ ಮಾಡ್ಕೊಂಡಿತ್ತು. ಪ್ರೀ ವರ್ಕರ್ ಹೇಳಿದ್ರೆ ಉದಾಹರಣೆಗೆ ಪ್ರೋಗ್ರಾಮಿಂಗ್ ಅಥವಾ ಡಬ್ಬಿಂಗ್ ಇದೆ, ಡಬ್ಬಿಂಗ್ ಸಿಂಕ್. ಅದಾದ್ಮೇಲೆ ನಮ್ದೇ ಸ್ವಂತ ಸಿನಿಮಾಗಳಿಗೋಸ್ಕರ ಒಂದು DA ಶೂಟ್ ಗಳನ್ನ ಮಾಡ್ಕೊಂಡಿತ್ತು ನಾವು. ಅಂದ್ರೆ ನನ್ನ ಇಂಟೆನ್ಷನ್ ಅಷ್ಟೇ, ಫ್ಯೂಚರ್ಲಿ ನಾವು ಸಿನಿಮಾಗಳನ್ನ ಮಾಡಿದ್ರೆ ನಾವು ಹೊರಗಡೆ ಹೋಗುವಂತ, ಈ ಕಂಪೌಂಡ್ ದಾಟಿ ಹೊರಗಡೆ ಹೋಗುವಂತ ಪರಿಸ್ಥಿತಿ ಆಗ್ಬಾರ್ದು. ಸೊ ಎಸ್ಪೆಷಲಿ ಈಗ ನಾವು ಏನ್ ಸಿನಿಮಾ ಮಾಡಿತ್ತು, ಈಗ ಚಂದ್ರಹಾಸ ಏನಿದೆ, ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ನಮ್ಮ ಸ್ಟುಡಿಯೋದಲ್ಲಿ ಆದಂತ ಸಿನಿಮಾ. ಇಲ್ಲೇ ಆಗಿ VFX, ಕಲರ್ ಗ್ರೇಡಿಂಗ್ ಎಲ್ಲದು ನಮ್ಮ ಸ್ಟುಡಿಯೋದಲ್ಲೇ ಆದಂತ ಸಿನಿಮಾ. ಸೊ ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ್ರೆ ಸಾಧ್ಯತೆ ಇದೆ. ಇದು ನನ್ನ ಇದರಲ್ಲಿ ನಾನ್ ಜೀವನದಲ್ಲಿ ನಾನ್ ಕಂಡ್ಕೊಂಡದ್ದು. ಆಮೇಲೆ ಪ್ರತಿಫಲಾಪೇಕ್ಷೆ ಇಲ್ಲದ್ರೆ ನಾವು ಕೆಲಸ ಮಾಡೋ ಕಲ್ತಿದ್ರೆ ಖಂಡಿತ ಆ ಫಲ ಬಂದವಾಗ ನಮ್ಗೆ ದೊಡ್ಡದಂತ ಅನ್ಸತ್ತೆ ಅಲ್ವಾ. ಪ್ರತಿಫಲಾಪೇಕ್ಷೆ ಇಟ್ಕೊಂಡ್ ಕೆಲಸ ಮಾಡಿದ್ರೆ ಅದು ನಾವು 1000 ರೂಪಾಯಿ ಅನ್ಕೊಂಡ್ ನಮ್ಗೆ 2000 ರೂಪಾಯಿ ಬಂದ್ರೆ ನಮ್ಗೆ ಅದು ಇನ್ನೂ ಸ್ವಲ್ಪ ಇದ್ ಮಾಡಿರಿ, ಇನ್ನೂ ಸ್ವಲ್ಪ ಆತಿಥ್ಯ ಅಂತ. ಹೌದು, ಕರೆಕ್ಟ್. ಹಾಗಾಗಿ ಡ್ಯೂಟಿ ಮಾತ್ರ ನಮ್ ಕೆಲಸ, ಭಗವಂತ ಮೇಲೆ ಬಿಡುವ ಅಂತ. ಈಗ ಇಲ್ಲಿ ಎಷ್ಟು ಜನ ಕೆಲಸದಲ್ಲಿ ಇರ್ತಾರೆ ಟೋಟಲ್ ಆಗಿ? ನಮ್ದು ಅಂದ್ರೆ ನಾವು ಸ್ನೇಹಿತರ ಬಳಗ, ಪ್ರೋಗ್ರಾಮಿಂಗ್ ಕೆಲಸ ಮಾಡೋದೆಲ್ಲ ನಾವೆಲ್ಲರೂ ಹತ್ರ ಒಂದು 17ರಿಂದ 20 ಜನ ಇದ್ದೀವಿ. ಬಟ್ ಪ್ರಾಪರ್ ವರ್ಕಿಂಗ್ ಅಂತ ಸ್ಟಾರ್ಟ್ ಆದಾಗಲಿ, ಉದಾಹರಣೆಗೆ ದೊಡ್ಡ ಸಿನಿಮಾಗಳು ಸ್ಟಾರ್ಟ್ ಆದಾಗಲಿ ಹತ್ರ 30ರಿಂದ 35 ಜನ. ನಾನ್ ಬೆಂಗಳೂರಲ್ಲಿ ನಿಮ್ಮನ್ನ ಅದೇ ಹೇಳಿದೆ, ಸುಮಾರು ವರ್ಷಗಳ ಹಿಂದೆ ಒಂದ್ ಮನೆಯಲ್ಲಿ ಭೇಟಿ ಆಗಿದ್ದೆ. ಅಲ್ಲೊಂದ್ ಸ್ಟುಡಿಯೋ ಇತ್ತು, ಅದ್ರ ಒಳಗಡೆ ಕೂತ್ಕೊಂಡು ಗಂಟೆಗಟ್ಲೆ ಮಾತಾಡಿದ್ವಿ ನಾವು. ಆ ಸ್ಟುಡಿಯೋ ಈಗಲೂ ಇದೆಯಾ? ಆ ಸ್ಟುಡಿಯೋ ಇದೆ, ಅಲ್ಲೇ ಇದೆಯಾ? ಅಲ್ಲೇ ಇದೆ. ವಾ ಸೂಪರ್. ಬಹುಶಃ ಅಲ್ಲಿ ಆಗ್ಲೇ ಒಂದು ನನಗೆ ಗೊತ್ತಿರೋಂಗ್ 70-80 ಲಕ್ಷ ಇನ್ವೆಸ್ಟ್ ಮಾಡಿದಿರಿ ನೀವು ಅನ್ನೋದು ಕೇಳ್ಪಟ್ಟಿದ್ದೆ. ಇಲ್ಲಿ ಸರಿ ಸುಮಾರು ಎಷ್ಟು ಇನ್ವೆಸ್ಟ್ ಆಗಿರ್ಬೋದು ಸರ್? ಅಂದ್ರೆ ಅಪ್ಗ್ರೇಡೇಷನ್, ಡಾಲ್ಬಿ ಅಟ್ಮಾಸ್ ಇವೆಲ್ಲ ಬಂದು ನಮ್ ಮತ್ತೊಂದು ರಿವರ್ಕ್ ಗಳನ್ನ ಹತ್ರ ಒಂದು 14ರಿಂದ 15 ಕೋಟಿ. ಅಬ್ಬಾ ನೋಡಿ, ಒಂದು ಹಳ್ಳಿಲಿ 14ರಿಂದ 15 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಧೈರ್ಯ ಬೇಕಲ್ಲ ಸರ್ ಅದಕ್ಕೆ? ಬಂಡ ಧೈರ್ಯ ಸರ್. ಅದಾದ್ಮೇಲೆ ನನ್ಗೆ ನಮ್ಮ ಊರನ್ನ ನಾನು ತುಂಬಾ ಹೊಗಳುತ್ತೆ ಅಂದ್ರೆ ಅಲ್ವಾ, ನಮ್ಮ ಊರಿನ ಚಿನ್ನದಂತ ಮನಸ್ಸು, ಅದೊಂದು ಇರೋದಕ್ಕೋಸ್ಕರ ನಾನು ಇಷ್ಟು ಮಟ್ಟಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನನಗೆ ಬಿಗಿನಿಂಗ್ ಇಲ್ಲಿ ರೋಡ್ ಇರ್ಲಿಲ್ಲ, ಈ ತರ ಇಲ್ಲಿ ಬರ್ತಾ ಇದ್ರ ಅಂತ ಗೊತ್ತದ್ದೇ ಸರಿ, ಅವರೇ ನಮ್ ಕಾಂಕ್ರೀಟ್ ರೋಡ್ ಮಾಡಿ ಕೊಟ್ಬಿಟ್ರು. ಅಂದ್ರೆ ಪ್ರತಿಯೊಂದು, ಅಂದ್ರೆ ನನ್ನ ಪ್ರತಿ ಹೆಜ್ಜೆ ಮೇಲೆ ಅವ್ರದ್ದು ಕಣ್ಣಿದ್ದು ಅದನ್ನ ಏನ್ ಬೇಕು ವ್ಯವಸ್ಥೆಗಳನ್ನ ಅವರೇ ಮಾಡಿಕೊಡೋ ಶುರು ಮಾಡಿದ್ರೆ. ಅದೊಂದು ತುಂಬಾ ಅಂದ್ರೆ ಅದೇ ಈ ಮಣ್ಣು ಹುಟ್ಟಿದ್ದಕ್ಕೆ ಅಲ್ವಾ ಸಾರ್ಥಕ. ನಿಜ. ಬನ್ನಿ ಸರ್, ಒಳಗಡೆ ಹೋಗೋಣ. ನೋಡಿ, ಹೊರಗಡೆ ಎಲ್ಲ ಹಕ್ಕಿಗಳು ಕಲರವ ಕೇಳಿಸ್ತಿದೆ, ಮತ್ತೆ ನವಿಲುಗಳು ಕೂಡ ಇಲ್ಲಿ ಕೂಗ್ತಾ ಇದಾವೆ. ಸೊ ಇಲ್ಲಿಗೆ ಬಂದ್ರೆ ಬಹುಶಃ ಎಂತ ಗೊಜಲಲ್ಲಿದ್ರು ಕೂಡ ಅವನಿಗೆ ಒಂದು ಒಳ್ಳೆ ಮೂಡ್ ಬರಬಹುದು ಅಂತ ಅನ್ಕೊಂತೀನಿ. ಇಲ್ಲಿ ಇದು ಫಸ್ಟ್ ಎಂಟ್ರಿ. ಹೌದು. ಇಲ್ಲಿ ಏನೆಲ್ಲ ಇದೆ ಸರ್? ಇಲ್ಲಿ 2 ಪ್ರೋಗ್ರಾಮಿಂಗ್ ಪ್ಲೇಸ್ ಕಂಟೆಂಟ್ ಇಟ್ಕೊಂಡಿತ್ತು. ಒಂದು ಸೌಂಡ್ ಎಫೆಕ್ಟ್ಸ್, ಇನ್ನು ಫಾಲಿ ಮತ್ತೆ ಲೈನ್ ವರ್ಕ್ ಏನಿತ್ತಲ್ಲ, ಆ ಲೈನ್ ವರ್ಕ್ ಅನ್ನ ಮೇಜರ್ ಇಲ್ಲಿ ಮಾಡ್ಕೊಂಡು ಡಬ್ಬಿಂಗ್ ಸಿಂಕ್ ಅದನ್ನ ನೋಡೋಣ. ಖಂಡಿತ. ಓಕೆ, ಬನ್ನಿ. ಇಲ್ಲಿ ಮೇಜರ್ ವರ್ಕ್ ಮಾಡೋದು, ಅದ್ರ ಜೊತೆಗೆ ನಾವು ಸಣ್ಣ ಪುಟ್ಟ ಲೈವ್ ಏನಾರು ಸಣ್ಣ ಪುಟ್ಟದಲ್ಲ ಇಲ್ಲಿ ಮಾಡ್ಕೊಂಡಂತ. ಮೇಜರ್ ಮತ್ತೆ ದೊಡ್ಡದು ಅಂತ ಹೇಳಿದ್ರೆ ಇದನ್ನ ಇನ್ಸ್ಟ್ರೂಮೆಂಟ್ ಗಳನ್ನ ಮೇಲೆ ದೊಡ್ಡ ಸ್ಟುಡಿಯೋ ತಗೊಬಂದು ಅಲ್ಲಿ ವರ್ಕ್ ಮಾಡುತ್ತೆ. ಇದ್ರ ಪಕ್ಕದಲ್ಲಿ ಇರೋದು ಸೇಮ್ ಇದೇ ತರ ಇದೆ. ಪಕ್ಕದಲ್ಲಿ ಇರುವಂತದ್ದು ಮೇನ್ ಪ್ರೋಗ್ರಾಮಿಂಗ್ ಸೆಟಪ್. ಹಾಡಿಂದ ಪ್ರೋಗ್ರಾಮ್ ಇರ್ಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಲಿ, ಅದೆಲ್ಲ ವರ್ಕ್ ಗಳನ್ನ ನಾವು ಇಲ್ಲಿ ಮಾಡ್ಕೊಳ್ಳೋದು, ಇಲ್ಲೇ ಮಾಡೋದು. ಸೊ ಈ ತರ ತುಂಬಾ ಸೆಟಪ್ ಇತ್ತು. ಹೌದಾ? ಪ್ರೋಗ್ರಾಮಿಂಗ್ ಸೆಟಪ್ ಮುಂದೆ ಹೋಗ್ತಾ ನಿಮ್ಗೆ ಬಹುಶಃ ಒಂದೊಂದು ಸ್ಪೀಕರ್ಗೂ ಕೂಡ ತುಂಬಾ ಇನ್ವೆಸ್ಟ್ ಇದೆ ಅಂತ ಅಲ್ವಾ? ಇದ್ರ ಪಕ್ಕದಲ್ಲಿ ಇನ್ನೊಂದೇನೋ ಇದೆ, ಏನಿದೆ? ಇದು ಪಕ್ಕದಲ್ಲಿ ಕಲರ್ ಗ್ರೇಡಿಂಗ್, ಅಂದ್ರೆ ಒಂದ್ ಸೊಲ್ಯೂಷನ್ ಎಲ್ಲಾ ಕಡೆಯಿಂದ ಇರ್ಬೇಕು ನಮ್ಗಿಲ್ಲ ಅಂತ ಹೇಳಿ. ಓಕೆ. ಸೊ ಪ್ರಿಮಿಕ್ಸ್ ಅಂದ್ರೆ ಉದಾಹರಣೆಗೆ DTS ನ ಪ್ರಿಮಿಕ್ಸ್ ಮಾಡ್ಲಿಕ್ಕೆ 5.1 ಅಥವಾ 7.1 ನ ಪ್ರಿಮಿಕ್ಸ್ ಮಾಡ್ಕೊಂಡ್ಕೋಸ್ಕರ ಒಂದು ಪ್ಲೇಸ್ ಅನ್ನು ನಾನು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಇಲ್ಲಿ 4K ಪ್ರೊಜೆಕ್ಷನ್ ಮಾಡೋ ತರದಲ್ಲಿ
ಸೊ ನಾರ್ಮಲ್ ಬೇರೆ ಸಿನಿಮಾಗಳು ಬಂದ್ರು ಸಣ್ಣ ಪುಟ್ಟದ್ದು ಏನೋ ಅರ್ಜೆಂಟಿಗೆ ಕಲರ್ ಗ್ರೇಡಿಂಗ್ ನೋಡ್ಬೇಕು ಆ ತರ ಇರ್ತಿದ್ರೆ ಅಟ್ಲೀಸ್ಟ್ ಅವರಿಗೆ ಇಲ್ಲಿ ಕುತ್ಕೊಂಡು ನೋಡ್ಬೋದು, ಉಪಯೋಗ ಆಗೋ ತರದಲ್ಲಿ. ಒಂದ್ ಸಿನಿಮಾ ಶೂಟ್ ಆಗಿ ಬಂದ್ರೆ ಏನೇನ್ ಮಾಡೋಕ್ ಎಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಹೌದು. ಓಕೆ ಓಕೆ. ಸೊ ಇವನ್ ನಮ್ದು ಪೋಸ್ಟ್ ವರ್ಕ್ ಮೇಜರ್ ಸಿಜಿಗಳು ಇದ್ದಾವಾಗ ಇಲ್ಲೇ ಇನ್ನೊಂದಿಷ್ಟು ಕಂಪ್ಯೂಟರ್ಗಳು ಬೀಳುತ್ತೆ. ಸೊ ಪ್ರಿಮಿಕ್ಸ್ ವರ್ಕ್ ಗಳನ್ನ, ಓಕೆ, ಸಿಜಿ VFX ವರ್ಕ್ ಗಳನ್ನ ಇಲ್ಲಿ ಮಾಡ್ಕೊಂತೀವಿ. ಸೆಟಪ್ ಎಲ್ಲ ಚೇಂಜಸ್ ಮಾಡ್ಕೊಂತಾ ಇರ್ತೀರಾ ನಿಮ್ಗೆ ಬೇಕಾದ ಹಾಗೆ? ಹೌದು. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ನಾವು ಮೇಲ್ಗಡೆ ಹೋಗ್ಬೇಕಾ? ಅರಮನೆಗೆ ಹೋಗೋಣ. ಓಕೆ, ವಾವ್. ಇಲ್ಲಿ ಈಗ ಇದು ಸ್ಟುಡಿಯೋ ಇದಾಗಿ 4 ವರ್ಷ ಆಯ್ತಲ್ವಾ? ಓಕೆ, 4 ವರ್ಷ ಆಯ್ತು. ಇದು ಟೋಟಲ್ 1 ಎಕರೆ ಜಾಗದಲ್ಲಿ ಇರುವಂತದ್ದಲ್ವಾ? ಹೌದು. ಓಕೆ, ನಾನು ಒಂದು ವಿಚಾರ ಕೇಳ್ಪಟ್ಟೆ, ಈ ರೀತಿ ಸ್ಟುಡಿಯೋ ಬಹುಶಃ ಬೆಂಗಳೂರು ಬಿಟ್ರೆ ಇಲ್ಲೇ ಇರೋದು ಅಂತ ಹೇಳಿ. ಅದು ಏನು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಹೇಳಿ? ಅಂದ್ರೆ ಟೆಕ್ನಿಕಲ್ಲಿನ ಅಥವಾ ಸೌಂಡಿಂಗ್ ಅಲ್ಲ ಅಥವಾ ಏನು ಅಂತ? ಅಂದ್ರೆ ಒಂದು ಪರ್ಮಿಷನ್ ಅಂತ ಇರುತ್ತೆ. ಈಗ ಡಾಲ್ಬಿ ಅಟ್ಮಾಸ್ ಅಂತ ಒಂದು ಬಂದವಾಗ ಒಂದು ಪರ್ಮಿಷನ್ ಅಂತ ಇರುತ್ತೆ. ಓಕೆ, ಆ ಪರ್ಮಿಷನ್ ಸಿಕ್ಕೋದು ತುಂಬಾ ಅದ್ರದ್ದೇ ಆದಂತ ಒಂದು ಸ್ಪೆಸಿಫಿಕೇಶನ್ ಇದೆ. ಓಕೆ, ಅದೆಲ್ಲ ಇದ್ದವಾಗ ಮಾತ್ರ ಸಿಗುತ್ತೆ. ಸೊ ಜಸ್ಟ್ ನೋಡಿ ನಿಮ್ಮ ನೇಚರ್, ನಮ್ಮ ನೇಚರ್ ಹೆಂಗಿದೆ. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ. ಹೈದರಾಬಾದ್ ಮತ್ತೆ ಚೆನ್ನೈಯಿಂದ ಬಂದ್ರೆ ಯಾರೇ ಬಂದ್ರು ಫಸ್ಟ್ ಸಾರಿ ಮನೆ ಕೊಡ್ತಾರ ಕೇಳಿ, ಈ ಮನೆ ಆ ಮನೆ ಕೊಡ್ತಾರ ಕೇಳಿ. ಓಕೆ ಓಕೆ, ನಮ್ಗೆ ಆ ಮನೆ ಬೇಕು, ಈ ಮನೆ ಬೇಕಂತ ಸುತ್ತಮುತ್ತ ಇರುವಂತ ಜಾಗಗಳಿಗೆಲ್ಲ ಈಗ ಒಳ್ಳೆ ವ್ಯಾಲ್ಯೂ ಬಂದಿದೆ. ಮತ್ತೆ ಇಲ್ಲಿ ಕ್ರಿಕೆಟ್ ಕೂಡ ಆಡ್ತಾರೆ. ಪ್ರಶಾಂತ್ ನೀಲ್ ಅವರೆಲ್ಲ ಬಂದ್ರೆ ಇಲ್ಲಿ ಆಟ ಆಡ್ತಿದ್ದಾರೆ. ಕಾಮನ್ ಆಡೋ ಜಾಗ. ಹೌದು, ಅಲ್ಲೊಂದು ಕೆರೆ ಕೂಡ ಇದೆ ಅಲ್ಲ? ಹೌದೌದು. ಅದ್ರದೀಗ ಜೀರ್ಣೋದ್ಧಾರ ನಡೀತಾ ಇದೆ. ಹೌದಾ? ಓಕೆ ಓಕೆ. ಬಂದವಾಗ ಮೂಡ್ ಬೇಕಂದ್ರೆ ಇಲ್ಲೊಂದು ಚೇರ್ ಹಾಕೊಳ್ಳಿ, ಇಲ್ಲಿಂದ ಬೆಳಗಿನ ಸನ್ ಸಿಗುತ್ತೆ, ಆರಾಮ್ಸೆ ಪ್ಲೇ ಮಾಡ್ಕೊಂಡು. ಇದಕ್ಕೆ ಏನೋ ಒಂದು ಹೆಸರು ಇದೆಯಲ್ಲ ಸರ್, ಏನಂತ ಕರೀತಾರೆ ಇದಕ್ಕೆ? ಗ್ರ್ಯಾಂಡ್ ಪಿಯಾನೋ ಸರ್. ಗ್ರ್ಯಾಂಡ್ ಪಿಯಾನೋ. ಓಕೆ. ಇದಿಷ್ಟು ಈ ಟ್ಯೂನ್ ಹುಟ್ಟಿದ್ದು ಇಲ್ಲೇ ಮೇಲ್ಗಡೆ. ಇದಕ್ಕೆ ಶೀಟಿಗೆ ಪೇಂಟ್ ಹೊಡಿತಾ ಇದ್ದೆ, ಒಳಗಡೆ ಹೀಟ್ ಜಾಸ್ತಿ ಬರಬಾರ್ದಂತ. ಸಡನ್ ಆಗಿ ಬಂತು, ಒಂದು ಸೀದಾ ಅಲ್ಲಿಂದ ಓಡ್ ಬಂದು ಕೆಳಗಡೆ ನಮ್ಮ ಹಳೆ ಮನೆ ಹತ್ರ ಒಂದು ಮಿನಿ ಸೆಟಪ್ ಮಾಡ್ಕೊಂಡಿದ್ವಿ. ಓಕೆ, ಇದಾಗ್ತಾ ಅಲ್ಲಿ ಹೋಗಿ ಪಟ್ಟ ರೆಕಾರ್ಡ್ ಮಾಡಿ ಪ್ರಶಾಂತ್ ಸರ್ ಕಳಿಸಿ. ಸೊ ಅವರು ತುಂಬಾ ಖುಷಿ ಪಟ್ಟು ಬೆಸ್ಟ್ ಟ್ಯೂನ್ ಕೊಟ್ರಿ ಅಂತ ಹೇಳಿ, ಅದೇ ನಿಮ್ದು ತಂದಾನೆ ನಾನೇ. ವಾವ್, ನೋಡಿ ಇದು ಈ ತರದ ಕಥೆಗಳು ನಮಗೆ ಬೇಕು, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿರುವಂತದ್ದು. ಅಂದ್ರೆ ಆಗುತ್ತೆ ನೋಡಿ, ಹಳ್ಳಿಯಲ್ಲಿ ನೀವು ಒಂದ್ ಕಡೆ ಇಲ್ಲಿ ಪ್ಲಸ್ ಏನಾನ ಹೇಳಿದ್ರೆ, ಹೊರಗಡೆ ನೀವು ಬೆಂಗಳೂರಲ್ಲಿ ಅಥವಾ ಸಿಟಿಲಿ ಯಾವ್ದ್ರಲ್ಲೂ ಹೊರಗಡೆ ಬಂದ್ರೆ ನಿಮ್ಗೆ ಹೊರಗಡೆ ಬಂದ್ರಿ ಅಂತ ಅನ್ಸೋದಿಲ್ಲ. ಅದೇ ಹೂ ಅಂತ ಓಡು 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 ಅಂದಂಗಿರುತ್ತೆ. ಇಲ್ಲ ಹಂಗಲ್ಲ, ಹೊರಗಡೆ ಒಂದ್ಸಲಿ ಬಂದ್ರೆ ಆ ಒಂದು ರಿಫ್ರೆಶ್ ಪಾಯಿಂಟ್. ನನ್ಗೆ ನಾವು ಕೆಲಸ ಮಾಡ್ತಾರೆ, ನಾನಂತಲ್ಲ ನಮ್ಮ ಅಷ್ಟು ತಂಡಗಳು ಯಾರೆಲ್ಲ ಹೊರಗಡೆಯಿಂದ ಬಂದ್ರು. ಉದಾಹರಣೆಗೆ ಸಲಾರ್ ಬಂದಾಗ ಹತ್ರ ಒಂದು 60-70 ಜನ ಇದ್ವಿ ನಾವು ಇಲ್ಲಿ ಟೋಟಲ್. ಅವ್ರದ್ದು VFX ಟೀಮು, ಪ್ರೊಡಕ್ಷನ್ ಟೀಮು ಎಲ್ಲ ಸೇರಿ. ಓಕೆ ಓಕೆ. ಸೊ ಪ್ರತಿಯೊಬ್ರು ಇಲ್ಲ ಒಂಥರ 48 hours ಫೀಲ್ ಆದಂಗೆ, ಒಂಥರ ಬಿಸಿ 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 ಓಡಾಡ್ದಂಗೆ ಇರುತ್ತಲ್ಲ. ಅದನ್ನ ಅಂದ್ರೆ ನಾರ್ಮಲ್ ಸಿಟಿಯಲ್ಲಿ ನಿಮ್ಗೆ ಅಷ್ಟು ಟೈಮ್ ಅಂದ್ರೆ ನೀವು ಅನ್ಕಂಬದ್ರೊಳಗೆ ಟೈಮ್ ಎಲ್ಲ ಫಿನಿಶ್ ಆಗಿರುತ್ತೆ. ಇಲ್ಲ ಒಂಥರ 48 ಗಂಟೆ ಸಿಗ್ದಂಗೆ ಇರುತ್ತೆ ನಿಮ್ಗೆ. ಅಂದ್ರೆ ಆ ರಿಫ್ರೆಶ್ ಪಾಯಿಂಟ್, ಹೊರಗಡೆ ಹೋಗಿ ಒಳಗಡೆ ಬಂದ್ರೆ ಒಂದಿನ ರಿಫ್ರೆಶ್ ಪಾಯಿಂಟ್. ಸೊ ಹಾಗಾಗಿ ನಾವ್ ಎಂತ ಮಾಡ್ತೇವೆ, ಎಲ್ಲೂ ಇಂಟರ್ನಲ್ ಅಲ್ಲಿ ಎಲ್ಲೂ ಇಲ್ದಿರ ನಾರ್ಮಲ್ ಆಗಿ ಎಂತ ನೀವು ಕೆಲಸ ಮಾಡ್ತಾ ನಿಮ್ಗೆ ಇಂಟರ್ನಲ್ ನಿಮ್ಗೆ ಏನು ಬಾತ್ರೂಮ್ ವ್ಯವಸ್ಥೆ ಇತ್ತಾನೆ ಹೇಳ್ರೆ ನೀವು ತುಂಬಾ ಲೇಜಿ ಆಗಿಬಿಡ್ತೀರಿ. ಸೊ ನಾವ್ ಅದನ್ನ ಪರ್ಪಸ್ಲಿ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಯಾರೇ ಇದ್ದಿದ್ರು ಎಲ್ಲೇ ಇದ್ದಿದ್ರು ಅವ್ನು ಹೊರಗಡೆನೆ ಬರ್ಬೇಕು.
ಹೌದು. ಸೊ ಅಟ್ಲೀಸ್ಟ್ ಆ ಒಂದು ಆಂಗಲ್ ಗಾದ್ರೆ ಅವ್ನು ರಿಫ್ರೆಶ್ ಹಾಕೋಕೆ ಹೊರಗಡೆ ಬರ್ತಾ ಅಂತೇಳಿ. ಹೌದು. ಸೊ ಒಂದಿಷ್ಟು ಪ್ಲಾನ್ ಮಾಡಿ ಅದು ಓರಿಯೆಂಟೆಡ್ ಮಾಡಿ ಇಟ್ಟಿದ್ವಿ. ಕೆಳಗಡೆ ಇದೆ. ಹೌದು ನೋಡಿ, ನಿಮ್ ಹಿಂದೆ ಒಂದು ವರ್ಡ್ ಇದೆ, ಬಹುಶಃ ಅದ್ ನಿಮ್ದೇ ಇರಬಹುದು ಸೆಂಟೆನ್ಸ್ ಅಂತ ಅನ್ಕೊಂತೀನಿ. ನೋಡಿ ವೀಕ್ಷಕರೇ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ ದಿ ನಾಯ್ಸ್ ಅಂತ ಹೇಳಿ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಹಿಂಗೆ ಬದುಕಬೇಕು ಅಂತ ನನಗನ್ಸುತ್ತೆ. ಸೊ ಅದನ್ನ ನಿಮ್ಗೆ ತೋರಿಸೋ ಪ್ರಯತ್ನವನ್ನು ಕೂಡ ಮಾಡಿದೀವಿ. ನಾವು ಯಾಕೆ ಇಂತಹ ವ್ಯಕ್ತಿಗಳನ್ನ ನಮ್ಮ ವಾಹಿನಿಯಲ್ಲಿ ಪರಿಚಯ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಇವರೆಲ್ಲ ನಮ್ಗೆ ಇನ್ಸ್ಪೈರ್ ಆಗೋದು. ಇವ್ರ ಕೆಲಸಗಳು ಯಾರು ಕೂಡ ಇಲ್ಲಿ ಏನೋ ಇದ್ದು ಬಂದು ಮಾಡ್ತಾ ಇದ್ದಂಥದ್ದಲ್ಲ. ಎಲ್ಲವೂ ಝೀರೋ ಇಂದ ಸ್ಟಾರ್ಟ್ ಆಗಿರುವಂತದ್ದಲ್ವಾ, ಎಲ್ಲವೂ ಶೂನ್ಯದಿಂದ ಸ್ಟಾರ್ಟ್ ಆಗಿರುವಂತದ್ದು. ಆದ್ರೆ ಮನಸ್ಸು ಮಾಡಿದ್ರೆ, ನಾವ್ ಏನಾದ್ರೂ ಗಟ್ಟಿಯಾಗಿ ನಿರ್ಧಾರಗಳನ್ನ ತಗೊಂಡ್ರೆ ರವಿ ಬಸ್ರೂರ್ ತರ ಆಗಬಹುದು ಅನ್ನೋದು ನನ್ನ ಒಂದು ಮನೋಭಿಲಾಷೆ. ಸರ್, ಒಳಗಡೆ ಹೋಗೋಣ. ಎಸ್, ಇದು ನಿಮ್ಮ ಸ್ಟುಡಿಯೋನ? ಹೌದು, ಇದು ನನ್ನ ಸ್ಟುಡಿಯೋ. ಸೂಪರ್. ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಎಲ್ಲ ವಾದ್ಯಗಳು. ಪೇಂಟ್ ಬರ್ದು ಕೊಟ್ಟಿದ್ದು, ಗಿಫ್ಟ್ ಮಾಡಿದ್ದು ಪೇಂಟ್. ಹಾ ಹಾ ಹಾ. ಓ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಇದ್ದಾರೆ ನೋಡಿ, ರಾಯರಿದ್ದಾರೆ. ನಿಮ್ ಇಡೀ ಸ್ಟುಡಿಯೋ ನೋಡಿದ್ರೆ ಸರ್, ಒಂದು ವುಡ್ ಕಲರ್ ಇದೆ, ಒಂದು ಬ್ಲಾಕ್ ಇದೆ, ಒಂದು ರೆಡ್ ಇದೆ. ಏನಿದ್ರ ಸೀಕ್ರೆಟ್ ಅಂತ? ಅಂದ್ರೆ ಕಲರ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಒಂದು ಏನು ಡಿಕ್ರೀಸ್ ಮಾಡಿದ್ರೆ ಒಂದು ಇನ್ಕ್ರೀಸ್ ಮಾಡ್ತಾ ಇರ್ಬೇಕು. ಸೊ ಆವಾಗಲೇ ನಿಮ್ಗೆ ಕಣ್ಣಲ್ಲಿ ನೋಡಿದವಾಗ ನೀವು ನಿಮ್ ಇಂಡೈರೆಕ್ಟ್ಲಿ ನೀವು ಅಟ್ರಾಕ್ಟಿವ್ ಆಗ್ತಾ ಇರ್ತಾರೆ. ನಿಮ್ಗೆ ಪ್ಲೈನ್ ಇತ್ತಂತ ಹೇಳಿದ್ರೆ ನಿಮ್ಗೆ ಆ ಮೂಡ್ ಅನ್ನ ಅದು ಕ್ರಿಯೇಟ್ ಮಾಡೋದಿಲ್ಲ. ಸೊ ಅದೆರಡು ಕಾಂಬಿನೇಷನ್ ಆಗೋ ತರದಲ್ಲೇ ನಾವು ಸ್ಟುಡಿಯೋ ಡಿಸೈನ್ ಮಾಡಿದ್ದು. ಸೊ ಇದರಲ್ಲಿ ಒಂದು ಮೇಜರ್ ವಿಷಯ ಅಂತ ಹೇಳಿದ್ರೆ, ಇದರ ಪ್ರತಿ ಒಂದು ಪಾಯಿಂಟ್ ಇಟ್ಕೆಯಿಂದ ಎಲ್ಲದು ನಾವು 15-20 ಜನ ಏನ್ ನಾವು ಇಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಇಲ್ಲಿ ಏನ್ ಸಿಂಗರ್ ಇದ್ದಾರೆ, ಅಥವಾ ನನ್ನ ಅಸಿಸ್ಟೆಂಟ್ ಇದ್ದಾರೆ, ಪ್ರೋಗ್ರಾಮರ್ಸ್ ಇದ್ದಾರೆ, ನಾವೆಲ್ಲರೂ ಸೇರಿ ಕಟ್ಟಿದಂತದ್ದು. ಎಲ್ಲೆಲ್ಲಿ ಮೊಳೆ ಇದೆ, ಎಲ್ಲೆಲ್ಲಿ ವೆಲ್ಡಿಂಗ್ ಇದೆ, ಎಲ್ಲರೂ ಎಲ್ಲ ಕೆಲಸವನ್ನು ನಾವು ಮಾಡಿದ್ದಾರೆ. ಎಲ್ರಿಗೂ ಎಲ್ಲವೂ ಗೊತ್ತೀಗ, ಎಲ್ಲೆಲ್ಲಿ ಏನೇನಿದೆ ಅಂತ. ನೋಡಿ, ನಾವು ಮೊನ್ನೆ ಅಷ್ಟೇ ಒಂದು ವೀರಚಂದ್ರ ಹಾಸದೊಂದು ಸಣ್ಣ ತುಣುಕನ್ನು ನೋಡಿದ್ವಿ. ಅಲ್ಲಿರುವಂತ ಕಿರೀಟ ಇದೆ ನೋಡಿ, ಅದು ಇಲ್ಲಿದೆ ನೋಡಿ. ಸರ್, ನಿಮ್ ಹಿಂದೆ ಒಂದು ಏನೋ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದೀರಾ, ಏನದು? ಇದು ಸಿಂಗಿಂಗ್ ಬಾಲ್. ಅಂದ್ರೆ ರೂಮ್ ವೈಬ್ರೇಷನ್ಗೋಸ್ಕರ ನಾನು ಅದನ್ನ ಮೂಲೆಯಲ್ಲಿ ಇಟ್ಟಿದೆ. ಯಾಕಂದ್ರೆ ನಮ್ಮ ಇಲ್ಲ ಎಲ್ಲಾ ಸೌಂಡ್ ಗಳನ್ನ ಅದು ಅಬ್ಸರ್ವ್ ಮಾಡ್ಕೊಂಡು ಅದೊಂದು ವಾಮ್ ಇದನ್ನ ಕ್ರಿಯೇಟ್ ಮಾಡ್ಕೊಡತ್ತೆ. ಸೊ ಆ ಖುಷಿಗೋಸ್ಕರ ಓಕೆ. ಇಲ್ಲಿ ಇದು ನಿಮ್ಮ ವರ್ಕಿಂಗ್ ಸ್ಪೇಸ್. ಇದು ಇಲ್ಲಿ ನೀವು ಮಾತ್ರ ವರ್ಕ್ ಮಾಡ್ತೀರಾ? ಹೌದು, ಎಲ್ಲಾ ನಿರ್ದೇಶಕರು ಬಂದು ಇಲ್ಲೇ ಕೂತ್ ಹೋಗಿದ್ದಾರೆ. ಎಷ್ಟು ಸಿನಿಮಾಗಳಿದೆ, ಎಲ್ಲದರ ಮೇಜರ್ ಸ್ಟಾರ್ಟ್, ಆ ಬೂಮು ಎಲ್ಲ ಇಲ್ಲೇ ತಗೊಂಡಿದ್ದು. ಎಲ್ಲರೂ ಹೆಜ್ಜೆ ಇಟ್ಟಂತ ಜಾಗ ಇದು. ನೋಡಿ, ನಾವು ಇವತ್ತು ಬಂದಿದೀವಿ. ಇದೊಂಥರ ಪಾವನವಾಗಿರುವಂತಹ ಜಾಗ ಇದು. ಸೊ ಇಲ್ಲಿ ಈಗ ಯಾರು ಬೇಕಾದ್ರೂ ಇಲ್ಲಿಗೆ ಬಂದ್ರೂನು ನಾನು ಒಂದು ವಿಚಾರ ಹೇಳೋದು, ಯಾರಾದ್ರೂ ರವಿ ಬಸ್ರೂರ್ ಸ್ಟುಡಿಯೋ ನೋಡ್ಬೇಕು ಅಂತ ಬಂದ್ರೆ ಇವರೇ ಕೆಳಗಡೆ ಬಂದು ಅವ್ರನ್ನ ಮಾತಾಡಿಸ್ಬಿಟ್ಟು ಏನಾದ್ರು ನೋಡ್ಬೇಕು ಅಂದ್ರೆ ಇವರೇ ಬಂದು ಕರ್ಕೊಂಡು ಬಂದು ತೋರಿಸ್ತಾರೆ. ನಿಮ್ಗೆ ಸಿಟಿಲಿ ಇದೆಲ್ಲ ಆಪ್ಷನ್ ಸಿಗಲ್ಲ. ಬಹುಶಃ ಇದು ಹಳ್ಳಿಯ ಪ್ರೀತಿ ಅಂತ ಅನ್ಕೊಂತೀನಿ. ನನಗೆ ಸ್ಪೆಷಲಿ ನೀವು ಇಲ್ಲಿ ಮಾಡಿರೋದೇ ಇವತ್ತು ಸ್ಯಾಟಿಸ್ಫೈ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಇಡೀ ಊರಿಗೆ ಒಂದು ಹೊಸ ಮೈಲಿಗಲ್ಲಿದು. ಅಂದ್ರೆ ಯಾರೋ ಒಬ್ರು ಹಿರಿಯವರು ಹೇಳುವಂತ ಮಾತನ್ನ ಕೇಳಿದ್ದೆ. ಒಂದು ಊರಲ್ಲಿ ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಏನಾದ್ರೂ ಒಂದು ಒಳ್ಳೇದಾಯ್ತು ಅಂತ ಇದ್ರೆ ಆ ಊರಿನ ಸುತ್ತಲಿನ ಅನೇಕರಿಗೆ ಕೆಲಸ ಸಿಗುತ್ತೆ ಅಂತ. ಒಂದು ಆಟೋದವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಏನೋ ಒಂದು ಯಾರೋ ಒಬ್ರು ಬರೋದಿರ್ಬಹುದು, ಅಥವಾ ಅಂಗಡಿ ವ್ಯಾಪಾರ ಇರ್ಬಹುದು, ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ. ಬಸ್ರೂರಿಗೆ ನಿಮ್ಮಿಂದ ಸಾಕಷ್ಟು ಹೆಸರು ಬಂದಿದೆ. ಈಗ ತುಂಬಾ ಒಳ್ಳೆ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇದೆ. ಅದು ಈ ಮಣ್ಣು ನನಗೆ ಕೊಟ್ಟಿದೆ, ಅದ ನನ್ನ ಜವಾಬ್ದಾರಿ. ಅದನ್ನ ಮತ್ಪುನಃ ಬಸ್ರೂರು ಒಂದು ಕಾಲದಲ್ಲಿ ವಿಜೃಂಭಿಸಿದಂತ ಊರು. ಸಂಗೀತಕ್ಕಾಗಿರ್ಲಿ, ವ್ಯಾಪಾರ ವ್ಯವಹಾರಕ್ಕಾಗಿರ್ಲಿ, ರಾಜರ ಆಡಳಿತವನ್ನ ರಾಜರ ಆಡಳಿತವನ್ನ ಮೇಜರ್ ಆಗಿ ವಸು ಚಕ್ರವರ್ತಿ ಅಂತ ನಮ್ಮ ರಾಜ. ಸೊ ಇಷ್ಟೆಲ್ಲ ಇದ್ದಂಥದ್ದು ಈಗ ಅನೇಕ ದೇವಾಲಯಗಳು ಕೂಡ ಇಲ್ಲಿ. ನಮ್ಮಲ್ಲಿ ವಿಶೇಷ ಅಂದ್ರೆ 64 ಟೆಂಪಲ್ ಏನೋ ಇದೆ. ಎರಡನ್ನು ಮಹಾರಾಜ ಇಬ್ರಿಗೂ ಬೇಜಾರಾಗಬಾರ್ದಂತೆ ಎಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ದಾನೆ. 32 ಇವರಿಗೆ 32 ಅವರಿಗೆ ಅಂತ. ಅಂದ್ರೆ ಆ ಮಟ್ಟದ ಆಲೋಚನೆಗಳಿದ್ದು, ಆಮೇಲೆ ಪ್ರತಿಯೊಬ್ಬರಿಗೂ ಸಂಗೀತದ ನಾಲೆಜ್ ಇದೆ ಪ್ರತಿಯೊಬ್ಬರು ಮನೆಗೂ. ಅದು ಇಲ್ಲಿನ ವಿಶೇಷತೆ. ಆಮೇಲೆ ಶ್ರಮಜೀವಿಗಳು. ಕರೆಕ್ಟ್. ಅದು ಕರಾವಳಿ ಭಾಗದವರ ಶ್ರಮಜೀವಿಗಳು. ಹೌದೌದು ಅಲ್ವಾ? ಎಸ್. ಇಲ್ಲಿ ಮೇಲ್ಗಡೆ ಜಸ್ಟ್ ಆಫೀಸ್. ಅಂದ್ರೆ ನಾವು ನಮ್ಮ ಸ್ಟುಡಿಯೋ ಸಂಬಂಧಪಟ್ಟಂತ ಹಾರ್ಡ್ ಡಿಸ್ಕ್ ಅವನ್ನೆಲ್ಲ ಇಡ್ಲಿಕ್ಕೆ ಒಂದು ಸ್ಟೋರೇಜ್ ತರ ಮಾಡ್ಕೊಂಡಿದೀವಿ. ಬೇರೆ ಏನಿದೆ ಇಲ್ಲಿಗ? ಬನ್ನಿ, ಮೇನ್ ಓಕೆ. ಇದು ನಮ್ಮ ಕನಸಿನ
ವೆಲ್ಕಮ್ ಟು ರವಿ ಬಸ್ರು ಸ್ಟುಡಿಯೋ. ಎಸ್ ಸರ್, ಬ್ಯೂಟಿಫುಲ್ ಸರ್. ಅಬ್ಬಾ, ಎಷ್ಟು ಸ್ಪೀಕರ್ಸ್ ಇದೆ ಸರ್ ಇಲ್ಲಿ. ಬಹುಶಃ ನಾವು ಸಿಟಿಲೆಲ್ಲ ಮಾತಾಡ್ತಿರ್ತೀವಿ, ರವಿ ಬಸ್ರೂರು ಅಂತ ಹೇಳಿದ್ರೆ ಸೌಂಡು ಅಂತ. ಸೊ ಎಷ್ಟೋ ಕಾರ್ಯಕ್ರಮಗಳಿಗೆ ನೀವು ಪ್ರೋಗ್ರಾಮರ್ ಆಗಿ ಕೆಲಸವನ್ನ ಕೂಡ ಮಾಡಿದೀರಾ ಅನ್ನೋದೆಲ್ಲ ಈಗ ಎಲ್ರಿಗೂ ಗೊತ್ತದು. ಅವೆಲ್ಲದರ ಒಟ್ಟು ಮಿಶ್ರಣವೇ ಇದು ಅಂತ ಅನ್ಕೊಂತೀನಿ, ಅಲ್ವಾ ಸರ್? ಇದು ನಾವು ಇಷ್ಟು ದೊಡ್ಡ ಮಾಡತ್ತಂತ ನಮಗೂ ಗೊತ್ತಿರ್ಲಿಲ್ಲ. ಒಂದು ಪ್ರಯತ್ನ ಶುರು ಮಾಡಿದ್ದು. ಇದನ್ನ ಮಾಡ್ಲಿಕ್ಕೆ ನಮ್ ಟೀಮ್ ತುಂಬಾ ಕಷ್ಟಪಟ್ಟಿದ್ ನಾವು. ಅಂದ್ರೆ ಪ್ರತಿಯೊಂದು ಆಂಗಲ್ ಅಲ್ಲೂ ಅದೇ ಹೇಳಲ್ಲ, ಅದು ಶ್ರಮ ಹೇಳಿ ತೀರೋದು. ನಮ್ಮ ಸಂಪೂರ್ಣ ಟೀಮ್ ಇದ್ರ ಡಿಸೈನ್ ಇಂದ ಹಿಡಿದು ಕ್ಲಾತ್ ಹಾಕೋದ್ರಿಂದ ಹಿಡಿದು ನಮ್ ಜೊತೆಗೆ ತುಂಬಾ ಕಂಪ್ನಿಗಳು ಆ ಸಮಯಕ್ಕೆ ತುಂಬಾ ಸಪೋರ್ಟ್ ಕೊಟ್ಟು, ಮೆಟೀರಿಯಲ್ ಸಪ್ಲೈ ಇಂದ ಆಗ್ಲಿ. ಲಾಕ್ ಡೌನ್ ಟೈಮ್ ಅಲ್ಲಿ ಎಲ್ಲ 1 to double ಖರ್ಚಾಯ್ತು ನಮ್ಗೆ. ಬಟ್ ನನ್ಗೆ ಹಠ ಇತ್ತು, ಅಂದ್ರೆ ಇದು ಈಗ ನಾನು ಹೆಜ್ಜೆ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಭಗವಂತ ಒಂದು ದಾರಿ ಕೊಟ್ಟಿದ್ದ, ನೋಡುವ ಅಂತ ಹೇಳಿ ಇಲ್ಲಿಗೀಗ ಪ್ರಶಾಂತ್ ನೀಲ್ ಅವರೇ ಇದನ್ನ ಉದ್ಘಾಟನೆ ಮಾಡಿದ್ದು. ಇಲ್ಲಿ NTR ಅವರು ಕೂಡ ಬಂದಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲ ಇಲ್ಲಿಗೆ ಬಂದು ನೋಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಅದೆಲ್ಲ ಎಲ್ಲರಿಗೂ ಶಾಕ್. ಏನಂದ್ರೆ ಉದಾಹರಣೆಗೆ ನೀವು ಬರ್ತಾ ಮೇನ್ ರೋಡ್ ಕಂಡಿರಿ, ಮೇನ್ ರೋಡ್ ರೈಟ್ ಟರ್ನ್ ಆದ್ರೆ ಇಲ್ಲಿ ಒಳಗಡೆ ಎಂತ ಐತಿ, ಚಿಕ್ಕ ರೋಡ್ ಇದ್ರಲ್ಲಿ ಯಾರು ಬರ್ತಾರೆ ನೋಡಿ. ಹೌದು, ಅಲ್ಲಿ ಒಳಗಡೆ ಬಂದು ಹಿಂಗ್ ಕ್ಯಾಂಪಸ್ ಕಂಡಾದ್ಮೇಲೆ ಅವ್ರ ಎಲ್ಲರಿಗೂ ಶಾಕೆ. ಅಂದ್ರೆ ಇದು ಹೇಗೆ ಸಾಧ್ಯ ಇದು ಅಂತ. ಅದು ಇಲ್ಲಿ ಒಳಗಡೆ ಬಂದವರು ಪ್ರತಿಯೊಬ್ರು ಇಲ್ಲಿ ಬಂದವರು, ನೀವು ನಂಬ್ತಿರಲ್ಲ, ಹಿಂದಿ ಸಿನಿಮಾಗಳೆಲ್ಲ ನಮ್ಮ ಅಜಯ್ ದೇವಗನ್ ಅವ್ರ ಸಿನಿಮಾ ಬಂದವಾಗ ಅವ್ರ ಕ್ರೂಸ್ ಎಲ್ಲ ಬಂದಿದ್ರು, ಒಂದು 10-15 ಜನ. ಯಾರು ವಾಪಸ್ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ನೀವು ರಿಲೀಸ್ ಅಲ್ಲಿ ಮಾಡ್ಕೊಳ್ಳಿ, ನಾವಿಲ್ಲಿ ಫುಲ್ ಕೆಲಸ ಇಲ್ಲೇ ಮುಗಿಸಿ DTS ಮುಗಿಸಿ ನಾವಿಲ್ಲಿ ಆರಾಮ್ಸೆ ಇಲ್ಲೇ ನೋಡ್ತೀವಿ ಅಂತ ಹೇಳಿ. ಅಂದ್ರೆ ನಮ್ಮೂರ್ ಹಾಗಿದೆ, ಯಾವ್ದು ಕರಾವಳಿ ಹಾಗೆ ಎಲ್ಲರನ್ನು ಕೈ ಬೀಸಿ ಇಲ್ಲೇ ಪಕ್ಕದಲ್ಲೇ ಪಂಚಗಂಗಾವಳಿ ರಿವರ್ ಕೂಡ ಇದೆ. ಹೌದು, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಈಗ ಬೆಳಿಗ್ಗೆ ಬರ್ಬೇಕಾದ್ರೆ ನಾನು ಅದರಲ್ಲೇ ಬಂದಲ್ಲ, 5 ನದಿಗಳ ಒಟ್ಟು ಕೂಡುವಿಕೆ ಅಲ್ಲಾಗತ್ತೆ. ಅದನ್ನ ಪಂಚಗಂಗಾವಳಿ ಅಂತ ಕರೀತಾರೆ. ಸೊ ನಮ್ಮೂರಲ್ಲಿ ಅನೇಕ ಕುದುರುಗಳಿವೆ. ಆ ಕುದುರುಗಳಿಗೆ ನಮ್ಮಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಮುಂದೆ ಯಾವಾಗಾದ್ರೂ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಆದ್ರೂ ಈ ರಿವರ್ ಗಳನ್ನೆಲ್ಲ ನೋಡ್ಬೇಕು, ದೇವಾಲಯಗಳನ್ನ ನೋಡ್ಬೇಕು, ಈ ತರದ ವಿಶೇಷತೆಗಳನ್ನ ನೋಡ್ಬೇಕು ಅಂದ್ರೆ ನೀವು ಕುಂದಾಪುರಕ್ಕೆ ಬರ್ಬೇಕು ಅಲ್ವಾ. ಅದು ಬೇರೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ. ನೋಡಿ, ಇಷ್ಟ ಇದೆಯಾ ಅಥವಾ ಬೇರೆ ಏನಾದ್ರು ಇನ್ನೂ ಏನಾದ್ರು ಇದೆಯಾ? ಇನ್ನೂ ಇದೆ. ಇಲ್ಲಿ ನೀವು ಕೆಲವೊಂದು ಲೈವ್ ಸೌಂಡಿಂಗ್ ಎಲ್ಲ ಇಲ್ಲಿ ತೆಗಿತೀರಾ? ಹೌದು, ನಾವು ಮೇಜರ್ ಕೋರಸ್ ಪೋರ್ಷನ್ ಇದ್ದಾವಾಗ ಇಲ್ಲ ತಕೊಂತೀವಿ. ಅದೊಂದು ಇನ್ಸ್ಟ್ರೂಮೆಂಟ್ ಇದೆ ನಿಮ್ಮ ಹತ್ರ. ಕೋರಸ್ ತಗೊಳ್ಬೇಕಾದ್ರೆ ಅಥವಾ ಬಿಗ್ ಡ್ರಮ್ಸ್ ತಗೊಳ್ಬೇಕಾದ್ರೆ ಅಥವಾ ನಮ್ಗೆ ಆಂಬಿಯನ್ಸ್ ಬೇಕು, ಸೌಂಡ್ ಆಗಿದ್ದು ಆಕ್ಚುಲಿ ನಿಮ್ಗೆ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಅದು ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಆಂಬಿಯನ್ಸ್ ಓರಿಯೆಂಟೆಡ್ ಈಗ ಬಿಗ್ ಡ್ರಮ್ಸ್ ಗಳು ನಿಮ್ಗೆ ಬೇಕಂದವಾಗ, ಉದಾಹರಣೆಗೆ KGF ಅಥವಾ ತೂಫಾನ್ ಸಾಂಗ್ ಅಲ್ಲಿ ಇರುವಂತ ದೊಡ್ಡ ದೊಡ್ಡ ಡ್ರಮ್ಸ್ ಗಳು ಸೌಂಡ್ ಏನ್ ಕೇಳ್ತೀರ ಅವೆಲ್ಲ ನಾವ್ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಮೈಕ್ ಪೊಸಿಷನ್ಸ್ ಎಲ್ಲ ಮಾಡ್ಕೊಂಡು ನಮ್ಗೆ ಆ ಆಂಬಿಯನ್ಸ್ ಸಿಗುತ್ತೆ. ಸೊ ಅದನ್ನ ನಾವು ಮಾಡ್ಕೊಂತೀವಿ. ಅದಾದ್ಮೇಲೆ ಏನ್ ಪ್ರೋಸೆಸ್ಗೆ ಏನ್ ಬೇಕು ನಾವು ಅಲ್ಲಿ ಪಕ್ಕದಲ್ಲಿ ಮಾಡ್ಕೊಂತೀರಾ. ಓಕೆ, ಈಗ ನೆಕ್ಸ್ಟ್ ಏನ್ ತೋರಿಸ್ತೀರಾ? ಸೊ ಇಲ್ಲಿ ಒಂದ್ ಎಂಟ್ರಿ ಆದ್ರೆ ಎಲ್ಲ ಇಲ್ಲೆಲ್ಲ ಒಳಗಡೆ ಹೋಗ್ಬೋದು. ಓಕೆ, ವಾವ್. ಸೊ ಇದು ಪ್ರೋಗ್ರಾಮಿಂಗ್ ಜೊತೆಗೆ ಪ್ರಿಮಿಕ್ಸ್ ಅಂತ ಹೇಳುತ್ತೆ ನಾವು. ಅಂದ್ರೆ ನನ್ ಕೆಲ್ಸಗಳದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಆದ್ಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡಿ ಇನ್ನೇನಾರು ಅದ್ರಲ್ಲಿ ತಪ್ಪಿದ್ರೆ ಕಂಡು ಹಿಡಿದು ಓಕೆ ಈ ತರದೆಲ್ಲ ಬೇಕಂತ ಹೇಳಿ ಮಾಡ್ಕೊಂಡು ಆ ಕಡೆ ತರಬೇಕು. ಅದಕ್ಕೋಸ್ಕರ ಇದೊಂದು ಸ್ಟುಡಿಯೋ ನಾವು. ಈಗ ಒಂದ್ ಕ್ವಶನ್ ನಾನು ಎಲ್ಲೋ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದ್ದೆ, ರವಿ ಬಸ್ರೂರು ಹೋಗಿ ಒಂದು ಹಳ್ಳಿಲಿ ಒಂದು ಸ್ಟುಡಿಯೋ ಮಾಡಿದಾರಂತ ಹೇಳ್ಬಿಟ್ಟು ಜನ ಮಾತಾಡೋದನ್ನ ಕೇಳಿದ್ದೆ. ಸ್ಟುಡಿಯೋ ಮಾಡಿದಾರಂತೆ, ಅದ್ರ ನೆಕ್ಸ್ಟ್ ವರ್ಷನ್ ಏನ್ ಗೊತ್ತಾ, ದೊಡ್ಡವರೆಲ್ಲ ಅಲ್ಲಿ ಬರ್ತಾರ, ಬರೋಕ್ ಆಗತ್ತಾ, ರವಿ ಬಸ್ರೂರ್ಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳೋರು ಇದಾರೆ. ಸೊ ಹೆಂಗ್ ಬರ್ತಾರೆ ಈಗ ದೊಡ್ಡವ್ರು, ನೀವು ಹೆಂಗ್ ಕರೆಸ್ತೀರಾ ಅಂತ. ಮತ್ತೆ ಈ ಸುಮಾರು ಹಾಡುಗಳನ್ನ ಮಾಡುವಾಗ ನೀವೆಲ್ಲ ಬೇರೆ ಕಡೆ ಹೋಗಿ ರೆಕಾರ್ಡಿಂಗ್ ಮಾಡ್ಕೊ ಬರ್ತೀರಾ ಅಥವಾ ಸಿಂಗರ್ನ ಇಲ್ಲಿಗೆ ಕರೆಸಿ ನೀವೇನಾದ್ರು? ಎಲ್ಲರೂ ಇಲ್ಲಿಗೆ ಬರ್ತಾರೆ, ಎಲ್ಲ ಇಲ್ಲಿಗೆ. ಮೂಲ ಉದ್ದೇಶ ಈಗ ದುಡ್ಡು, ನೀವು ಹೇಳ್ದಂಗೆ ನಾವು ದುಡ್ಡು ಮಾಡ್ಬೇಕು ಅಂತ ಆಂಗಲ್ ನಾನು ಇದ್ದಿದ್ರೆ 100% ನಾನು ಬೆಂಗಳೂರು ಸಿಟಿಯಲ್ಲೇ ಮಾಡ್ತಾ ಇದ್ದೆ. ಅದು ಇಷ್ಟೊಂದು ಇನ್ವೆಸ್ಟ್ಮೆಂಟ್
ನಾನು ಬೆಂಗಳೂರಲ್ಲಿ ಆರಾಮ್ಸೆ ಮಾಡ್ಕೊಂತಿದ್ದೆ. ಆಮೇಲೆ ನನ್ಗೆ ತಿಂಗಳಿಗೆ ಇಷ್ಟು ರೆವೆನ್ಯೂ ಅಂತ ಅದು ಕಾಯಂ ಫಿಕ್ಸ್ ಇರ್ತಿತ್ತು. ಸೊ ಇಲ್ಲಿ ನನ್ನ ಉದ್ದೇಶ ದುಡ್ಡು ಮಾಡ್ಬೇಕು ಅಂತ ಆದ್ರೆ ನಾನು ಊರಿಗೆ ವಾಪಸ್ ಬರುವಂತ ಅಗತ್ಯವೇ ಇಲ್ಲ, ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಿದ್ದೆ. ನಾರ್ಮಲ್ ಆಗಿ ನಮ್ಮ ಇಲ್ಲಿನವರೆಲ್ಲ ಹೊರದೇಶಕ್ಕೆ ಹೋಗಿ ಸೆಟ್ಲ್ ಆತ್ರಲ್ಲ, ಹೋದವ್ರು ಮತ್ತು ಊರ್ ಕಡೆಗಾಗ್ಲಿ ತಂದೆ ತಾಯಿ ಕಡೆಗಾಗ್ಲಿ ಗಮನ ಹರಿಸಿ ನೋಡುವವರೆಲ್ಲ ಈ ತರದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಸೊ ಎಲ್ಲರೂ ಅದೇ ಮಾಡ್ತಾರೆ. ನಾನು ಸಿಟಿಗೆ ಹೋಗಿ ಡೆವಲಪ್ಮೆಂಟ್ ಆದ್ಮೇಲೆ ನಾನು ಅದೇ ತರ ಮಾಡಿದ್ರೆ ನನಗೂ ಅವ್ರಿಗೂ ಎಂತ ಡಿಫ್ರೆನ್ಸ್ ಎಂತ ಬಂತು. ಸೊ ಆ ಒಂದು ರೀಸನ್ಗೆ ನಾನು ಹೆಜ್ಜೆ ತಕೊಂಡು ಓಕೆ ಅವ್ರ ತರ ನಾನು ಅವ್ರ ಬಗ್ಗೆ ಮಾತಾಡ್ತೆ, ನಾನು ಅದೇ ತರ ಮಾಡಿದ್ರೆ ಏನ್ ಪ್ರಯೋಜನ ಬಂತು. ಕರೆಕ್ಟ್. ಹಾಗಾಗಿ ಇದು ಚೇಂಜ್ ಆಗ್ಬೇಕಂತ ಹೇಳಿ ನಾನು ಇದು ಮಾಡೋದು. ಸಾಧ್ಯತೆಗಳಿದೆ, ಪ್ರತಿಯೊಂದು ಸಾಧ್ಯತೆಗಳಿದೆ. ಇವತ್ತಿಗೆ ನಾವು ಹಾಕುವಂತ ಬಟ್ಟೆ ಬರುವಂತದ್ದು ಎಲ್ಲೋ ಚೈನಾದಿಂದ ಯಾವ್ದೋ ಒಂದು ದೇಶದಿಂದ ಬರುತ್ತೆ ಎಲ್ಲಾ ಮೆಟೀರಿಯಲ್ಗಳು. ಸೊ ಅಲ್ಲಿ ಹೆಂಗ್ ಬೆಳೀತದು? ಸೊ ಅವರೊಂದು ನಿರ್ಧಾರ ತಗೊಳ್ಳೋಕೋಸ್ಕರ ಬೆಳೀತು. ನಾವು ಇವತ್ತಿಗೆ ನಮ್ಮ ಭಾರತದಲ್ಲಿ ನಾವು ಏನ್ ಮೇಜರ್ ಮೆಟೀರಿಯಲ್ ಹಾಕ್ತಿವೋ, ವಾಚ್ ಕಟ್ತೀವೋ, ಇದರಲ್ಲಿ ಒಂದಿಷ್ಟು ಭಾಗ ನಮ್ಮ ಭಾರತದಲ್ಲಿ ರೆಡಿ ಆದ್ರೂ ಮೇಜರ್ ಕಾಂಟ್ರಿಬ್ಯೂಷನ್ ಬರ್ತಾರ ಬೇರೆ ಬೇರೆ ದೇಶಗಳಿಂದ, ಅದು ಬೇರೆ ಬೇರೆ ದೇಶದ ಹಳ್ಳಿಗಳಿಂದ. ಸೊ ಇದನ್ನ ಮೋದಿ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಅಂತ ನಾವು ಸ್ಟಾರ್ಟ್ ಮಾಡದೇ ಇದ್ರೆ ಕರೆಕ್ಟ್. ಸೊ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ತದೆ, ಎಲ್ಲವೂ ಸಾಧ್ಯತೆ ಇದೆ. ನಮ್ಮ ಯುವಕರು ಏನಿದಾರಲ್ಲ ಅವ್ರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಕರೆಕ್ಟ್. ಲೈಫ್ ಅಲ್ಲಿ ಸೆಟ್ಲ್ ಆಗೋದನ್ನ ಹೇಳ್ರೆ ನಾವು ಮಾತ್ರ ಸೆಟ್ಲ್ ಆಗೋದಲ್ಲ, ನಮ್ಮಷ್ಟೇ ಇನ್ನೊಂದಿಷ್ಟು ಜನಕ್ಕೆ ಕೆಲಸ ಆಗೋ ತರ ನಮ್ಮ ಜೀವನ ಇದ್ರೆ ಅದು ಸೆಟ್ಲ್ ಅಂತ ಅರ್ಥ. ಎಸ್. ಇಲ್ಲಿನ ಕಂಪ್ಲೀಟ್ ಡಿಸೈನ್ ಗಳೆಲ್ಲ ಇದು ನಿಮ್ದೇ ಆಗಿರುತ್ತೆ, ಎಲ್ಲ ನಮ್ದೇ. ಒಂದೊಂದು ಸ್ಟ್ರಕ್ಚರ್ ಅಲ್ಲೂ ಒಂದೊಂದ್ ತರ ಡಿಸೈನ್ ಇದೆ. ಬಹುಶಃ ಸೌಂಡಿಂಗ್ ಇದೆಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಅಂದ್ರೆ ಪ್ರತಿಯೊಂದು ಸ್ಟುಡಿಯೋನು ನಾವು ಅಂದ್ರೆ ಡ್ರೈ, ಕಂಪ್ಲೀಟ್ ಡ್ರೈ ಅಂತ ನಾವು ಸ್ಟುಡಿಯೋ ಮಾಡ್ಕೊಂಡು, ಅಂದ್ರೆ ಅಲ್ಲಿ ನಮ್ಗೆ ಬೇರೆ ಯಾವ ಇದೀಗ ನಿಮ್ಗೆ ಕಂಪ್ಲೀಟ್ ಡ್ರೈ ಸ್ಟುಡಿಯೋ, ನಾವು ಮಾತಾಡೋದು ನಮ್ಗೆ ಕ್ಲಿಯರ್ಲಿ ಕೇಳುತ್ತೆ. ಸೊ ಇನ್ನೊಂದು ಲೈಟ್ ಆಂಬಿಯನ್ಸ್ ಅದ್ರಲ್ಲಿ, ಆಮೇಲೆ ಮೆಟಾಲಿಕ್ ಸೌಂಡ್ಗೋಸ್ಕರ ಒಂದು ವರ್ಕ್ ಮಾಡ್ಕೊಂಡಿದ್ವಿ. ಈ ತರ ಪ್ರತಿಯೊಂದನ್ನು ನಮ್ಗೆ ಹೇಗ್ ಬೇಕು ಅದಕ್ಕೆ ಲಕ್ತಾಗಿ ನಾವು ಮಾಡ್ಕೊಂಡಿದ್ವಿ. ಇದು ಬೇರೆಯವ್ರು ಯಾರಿಗೂ ನೀವು ಕೊಡೋದಿಲ್ಲ, ನಿಮ್ ಕೆಲ್ಸಗಳಿಗೆ ಮಾತ್ರ ಇದಿರುತ್ತೆ? ನಮ್ ಕೆಲ್ಸಗಳಿಗೆ ಸಮಯ ಸಾಕಾಗ್ತಿಲ್ಲ. ಸರಿ, ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳು ಈಗ ಆಲ್ರೆಡಿ ಆಯ್ತು. ಎಲ್ಲವೂ ಕೂಡ ಹೈ ಬಜೆಟ್ ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋ ಇರುವಂತಹ ಸಿನಿಮಾಗಳನ್ನೇ ನೀವು ಮಾಡ್ತಾ ಇದ್ದೀರಾ. ಹಂಗಂತ ಏನು ನಮ್ಮೂರಿನ ಇದನ್ನ ಬಿಟ್ಟಿಲ್ಲ ಇವರು, ಯಾಕಂದ್ರೆ ಇವರ ಸ್ಟಾರ್ಟಿಂಗ್ ಗರ್ಗರ್ ಮಂಡ್ಲ ಇರ್ಬಹುದು ಅಥವಾ ಕಟಕ ಇರ್ಬಹುದು, ಅವೆಲ್ಲವನ್ನ ನೋಡ್ಕೊಂಡು ಈಗ ವೀರಚಂದ್ರಹಾಸಕ್ಕೆ ನಾವೆಲ್ಲ ನಿಂತ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ವೈಟಿಂಗ್ ಅಲ್ಲಿ ಇದೀವಿ. ನಾನು ಈ ಕಾರ್ಯಕ್ರಮವನ್ನು ನೋಡುವ ಪ್ರತಿಯೊಬ್ಬರಿಗೂ ಹೇಳೋದು, ನಮ್ಮ 1500 ವರ್ಷಗಳಿಗೂ ಹಿಂದೆಯಿಂದ ಬಂದಿರುವಂತ ಕಲೆ ಅದು ಯಕ್ಷಗಾನ ಅನ್ನುವಂಥದ್ದು. ಅದನ್ನ ಇಟ್ಕೊಂಡು, ಅಂದ್ರೆ ಯಕ್ಷಗಾನವನ್ನ ಇದುವರೆಗೆ ಬರೀ ಹಾಡಿಗೋ ಅಥವಾ ಹಿನ್ನೆಲೆಗೋ ಎಲ್ಲೋ ಒಂದು ಕಡೆ ಅವನ ಪಾತ್ರವನ್ನ ಸೃಷ್ಟಿ ಮಾಡಿ ಹಿಂದ್ಗಡೆ ಕುಣಿಯೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಬಿಟ್ರೆ ಪ್ರಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಸಂಪೂರ್ಣ ಯಕ್ಷಗಾನವನ್ನ ಒಂದು ಆ ಕಥೆಯನ್ನೇ ಇಟ್ಟುಕೊಂಡು ಯಾವುದೇ ಪಾತ್ರ ಬಂದ್ರೂ ಅದು ಯಕ್ಷಗಾನವೇ ಆಗಿರುತ್ತೆ, ಯಕ್ಷಗಾನದ ರೂಪರೇಷೆಯಲ್ಲೇ ಇರುತ್ತೆ ಅಂತ ಒಂದು ಸಾಹಸಕ್ಕೆ ಅದರಲ್ಲಿ ದುಡಿದಿರುವ ಅಷ್ಟು ಹಣವನ್ನ ಇವರು ಅದಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಪ್ರತಿಯೊಬ್ರು ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೋಡಿ. ಅಂದ್ರೆ ಕೆಲವ್ರು ಹೇಳ್ಬೋದು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ, ಅದು ನಮ್ಗೆಲ್ಲ ಅದು ಎಲ್ಲ ಅರ್ಥ ಆಗುತ್ತೆ. ಇಲ್ಲ, ಇದು ಅದೊಂದು ಕ್ಲಾರಿಫೈ ಕೊಡೋಕೆ ಇಷ್ಟಪಡ್ತೆ. ಓಕೆ, ನಾವು ಮಾತಾಡೋದು ಕನ್ನಡವೇ ಹೌದು. ಈಗ ಉದಾಹರಣೆಗೆ ಒಂದು ಸ್ವಲ್ಪ ಫಾಸ್ಟೆಸ್ಟ್ ಕನ್ನಡ ಇರ್ಬೋದು, ನಮ್ದು ಶಾರ್ಟ್ ಕಟ್ ಕನ್ನಡ ಇರ್ಬೋದು ಅಷ್ಟೇ. ಅದಾದ್ಮೇಲೆ ಯಕ್ಷಗಾನ ಅನ್ನುವಂಥದ್ದು ಪರಿಶುದ್ಧ ಕನ್ನಡ, ಅದು ಅರ್ಥ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರಿಗೂ ಅರ್ಥ ಆಗುವಂತ ಕನ್ನಡವೇ, ಯಾಕಂದ್ರೆ ಅದು ಕನ್ನಡ. ಅದು ಅರ್ಥ ಆಗಿಲ್ಲ ಅಂದ್ರೆ ನಮ್ ಕನ್ನಡ ಗೊತ್ತಿಲ್ಲ ಅಂತ ಆಯ್ತು ಹಂಗಾರೆ. ಯಾಕಂದ್ರೆ ಅಲ್ಲಿ ಬಳಸುವಂತ ಪದ ಬಳಕೆಗಳು ನಮ್ಮ ಏನು ಕನ್ನಡ ನಿಘಂಟಲ್ಲಿರುವಂತ ಪದಗಳನ್ನ ಬಳಸ್ತಾ ಇದ್ದಾರೆ. ನಾವು ಆ ನಿಘಂಟಲ್ಲಿರುವಂತ ಪದಗಳನ್ನ ಬಳಸ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕರೆಕ್ಟ್. ಈಗ ನಾವೆಲ್ಲ ಪುಸ್ತಕಗಳಲ್ಲೋ ಅಥವಾ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲೋ ಎಲ್ಲಾ ಕಡೆನೂ ನಾವು ಯಕ್ಷಗಾನದ ಮುಖ ಛಾಯೆಯನ್ನ ನೋಡಿದೀವಿ. ನಾನು ಹೇಳೋದು ಇದು ಕರಾವಳಿ ಭಾಗಕ್ಕೆ ಅಥವಾ ಈ ತರ ಮಂಗಳೂರು, ಉಡುಪಿ, ಕುಂದಾಪುರ, ಬೈಂದೂರು ಈ ಭಾಗಕ್ಕೆ ಮಾತ್ರ ಅಲ್ಲ. ಪ್ರತಿಯೊಬ್ರು ಇದನ್ನ ನೋಡಿ, ಇದು ನಮ್ಮ ಒಂದು ರಾಜ್ಯದ ಕಲೆನೂ ಕೂಡ ಹೌದಿದು. ಹಾಗಾಗಿ ಎಲ್ರು ಇದನ್ನ ನೋಡಿ ಬೆಂಬಲಿಸಿದ್ರೆ ಇಂತಹ 10 ಕಾರ್ಯಗಳು ನಿಮ್ಮಿಂದನೂ ಆಗ್ಬಹುದು. ಇದನ್ನ ನೋಡಿ ಒಂದಿಷ್ಟು ಜನ ಹುಟ್ಕೋಬಹುದು. ನಮ್ಮ ಕಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬೆಳ್ಳಿ ತೆರೆಯಲ್ಲಿ ಒಂದ್ ದೊಡ್ಡ ಅವಕಾಶವನ್ನ ನೀವು ಮಾಡ್ಕೊಟ್ಟಿದ್ರ. ನಾನು ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲೂ ನಾನು ಮಾತಾಡ್ತೀನಿ. ಇಲ್ಲಿಗೆ
ಈಗ ಒಂದು ಪೋರ್ಷನ್ ಸ್ಟುಡಿಯೋ ಮುಗೀತು, ಇನ್ನೊಂದು ಆ ಕಡೆ ಇದೆ, ಅದನ್ನು ಕೂಡ ನಾಳಿನ ಎಪಿಸೋಡ್ ಅಲ್ಲಿ ನಾನು ತೋರಿಸ್ತೀನಿ. ಇದ್ರ ಜೊತೆಗೆ ನನ್ನ ಮನವಿ, ವೀರ ಚಂದ್ರಹಾಸ ಸಿನಿಮಾವನ್ನ ನಿಮ್ಮೂರಿನ ಥಿಯೇಟರ್ಗಳಲ್ಲಿ ನೀವು ದಯವಿಟ್ಟು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟೆಲ್ಲ ಕೆಲಸವನ್ನ ಅವರು ತನ್ನ ಊರಿಗಾಗಿ ಅಥವಾ ನಮ್ಮ ಜನತೆಗಾಗಿ ಮಾಡಿದ್ದಾರೆ. ನಾವು ಎಲ್ಲೋ ಕೂತ್ಕೊಂಡು ರವಿ ಬಸ್ರೂರವರ ಮ್ಯೂಸಿಕ್ನ ಅಬ್ಬರವನ್ನ ನಾವು ಏನ್ ಕೇಳಿಸ್ಕೊಂತ ಇದೀವಿ ಅವೆಲ್ಲ ರೆಡಿ ಆಗೋದು ಕೂಡ ಇಲ್ಲಿಯೇ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಗೊಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ನಾವು ಈ ಒಂದು ಸ್ಟುಡಿಯೋವನ್ನ ತೋರಿಸುವ ಅವಕಾಶ ಕೂಡ ಆಯ್ತು. ನಿಮ್ಗೆ ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಎಸ್ಪೆಷಲಿ ನಿಮ್ಮ ಎಲ್ಲಾ ವೀಕ್ಷಕರಿಗೂ ನಮ್ಮ ಕಡೆಯಿಂದ ಒಂದು ಮನವಿ. ಇದು ಸಿನಿಮಾ ಅಂತ ಅನ್ನೋದಕ್ಕಿಂತ ನನ್ನ ಉದ್ದೇಶ ಇರೋದು, ನಾವು ಚಿಕ್ಕ ವಯಸ್ಸಿಂದ ಕೇಳಿ ನೋಡಿ ಬಂದಂತ ಒಂದು ಅದ್ಭುತವಾದಂತ ಕಲೆ. ಬಹುಶಃ ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ಹುಡುಕಿದ್ರು ನಾಟ್ಯದ ಜೊತೆಗೆ, ಭಾವನೆಗಳ ಜೊತೆಗೆ, ಏನು ಮಾತುಗಾರಿಕೆ ಜೊತೆಗೆ, ಕುಣಿತದ ಜೊತೆಗೆ ಇರುವಂತ ಏಕೈಕ ಕಲೆ. ಅದ್ರ ಜೊತೆಗೆ ಪುರಾಣಗಳ ಎಲ್ಲಾ ಕಥೆಗಳನ್ನ ಹೇಳುವಂತ ಒಂದು ಬ್ಯೂಟಿಫುಲ್ ಆರ್ಟ್. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇದು ನಮ್ಮ ಹತ್ರ ಇದೆ ಅನ್ನೋದು ಬೇರೆ ಎಲ್ಲೂ ನಿಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಗೂ ಇದೆ, ಸಣ್ಣ ಸಣ್ಣ ಪಟ್ಟಿಗೆ ಅದಕ್ಕೆ ಅದರದ ಪಾಲಿಶ್ಡ್ ವರ್ಕ್ ಗಳಿದೆ. ಬಟ್ ನಿಮ್ಗೆ ಅದರ ವೇಷಭೂಷಣಗಳ ಇದಾಗಿರ್ಬೋದು. ನಮ್ಮ ತೆಂಕು ಬಡಗನವರು ಆ ಕಾಲಘಟ್ಟದಿಂದ ಇವತ್ತಿನ ತನಕನೂ ಅದು ಅಳಿಸಿ ಹೋಗದೆ ಅದರ ಡೈ ಹಾರ್ಡ್ ಫ್ಯಾನ್ಸ್ ಗಳಿದ್ದಾರೆ. ಅವರಿಂದಾಗಿ ಅದು ಉಳಿದಿದೆ. ಸೊ ಹಾಗಾಗಿ ಇದನ್ನ ಉಳಿದ ಭಾಗದವರು, ಇಡೀ ಕರಾವಳಿ ಒಂದೇ ಅಲ್ಲ, ಕರಾವಳಿ ಬಿಟ್ಟು ಉಳಿದ ಎಲ್ಲ ಪ್ರಪಂಚದ ಪ್ರತಿಯೊಬ್ಬರು ಇದನ್ನ ನೋಡುವಂತಾಗ್ಬೇಕು, ಇದ್ರ ಬಗ್ಗೆ ಗಮನ ಹರಿಸುವಂತಾಗ್ಬೇಕು. ಇದು ಪಠ್ಯ ಪುಸ್ತಕದಲ್ಲಿ ಬರಬೇಕು. ಒಬ್ಬ ಎಜುಕೇಶನ್ನೇ ಇಲ್ಲದವ, ಓದು ಬರಹ ಗೊತ್ತಿಲ್ಲದವ, ಪುರಾಣಗಳ ಬಗ್ಗೆ ಎಲ್ಲದ ಬಗ್ಗೆ ನಿರರ್ಗಳವಾಗಿ ಕನ್ನಡವನ್ನ 5 ರಿಂದ 6 ಗಂಟೆಗಳ ಕಾಲ ಒಂದು ಆಂಗ್ಲ ಪದವನ್ನು ಮಾತಾಡುವಂತ ಏಕೈಕ ಕಲೆ, ಒಂದು ಬ್ಯೂಟಿಫುಲ್ ಆರ್ಟ್. ಇದೆಲ್ಲರಿಗೂ ಪರಿಚಯ ಆಗ್ಬೇಕು ಅನ್ನೋ ಮೂಲ ಉದ್ದೇಶ. ಅದಕ್ಕೆ ನೀವು ಸಾಥ್ ಕೊಡ್ತೀರಂತ ನನ್ಗೆ ಗಟ್ಟಿ ನಂಬಿಕೆ ಇದೆ. ಬನ್ನಿ ಎಲ್ಲರೂ ಸೇರಿ ಇದೇ ಏಪ್ರಿಲ್ 18ನೇ ತಾರೀಕು ಯಕ್ಷ ಸಂಭ್ರಮವನ್ನ, ಯಕ್ಷದ ಹಬ್ಬವನ್ನ ಆಚರಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನೋಡ್ತಾ ಇರಿ, ನಾಳೆ ಇನ್ನೊಂದು ಭಾಗದ ಸ್ಟುಡಿಯೋವನ್ನ ನಿಮ್ಗೆ ಈ ಕಾರ್ಯಕ್ರಮದ ಮೂಲಕ ತೋರಿಸ್ತೀನಿ ನಾನು. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.